ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಚನದ ವಾಕ್ಯ ಹೋಗೋಣ. ಪರಲೋಕದ ತಂದೆ ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಇಷ್ಟರವರೆಗೆ ಆರಾಧನೆಯನ್ನು ನಡೆಸಿಕೊಟ್ಟಂಥ ದೇವರೇ, ಮುಂದಿನ ಕ್ಷಣದಲ್ಲಿ ಕರ್ತನೆ ವಚನದ ಭಾಗವನ್ನು ನಡೆಸಿಕೊಡ್ತಿಲ್ಲ. ಅದಕ್ಕಾಗಿ ಸ್ತೋತ್ರ. ಇಲ್ಲಿಯವರೆಗೆ ಒಂದು ಪ್ರಾರ್ಥನೆ, ಒಂದು ಆರಾಧನೆ, ಒಂದು ವಿಜ್ಞಾಪನೆ ಭಾಗವನ್ನು ನಡೆಸೋದಕ್ಕೆ ಕೃಪೆ ಕೊಟ್ಟಿದ್ಯಪ್ಪ. ಮುಂದಿನ ಕ್ಷಣದಲ್ಲಿ ಕರ್ತನೆ ನಿನ್ನ ವಾಕ್ಯ ಭಾಗವನ್ನು ಕೊಡುವಾಗ ನಿನ್ನ ಪವಿತ್ರಾತ್ಮನ ಮೂಲಕ ನಾನು ನಡೆಸುವುದೇ ಬೇಡಿಕೊಳ್ತೇನೆ. ಯೇಸುವಿನ ಕೃಪೆಯುಳ್ಳ ನಾಮದಲ್ಲಿ ತಂದೆ, ಆಮೆನ್. ಎಲ್ರಿಗೂ ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಈಗ ನಾವು ಕಳೆದ ವಾರದಲ್ಲಿ ನಾವು ಸದ್ರಕ್ಕೆ ಮೇಷಕ್ ಅಬೇದ್ನೆಗೋ ಬಗ್ಗೆ ನೋಡಿಕೊಂಡು ಅವ್ರು ಯಾವ ಥರ ಬೆಂಕಿಯ ಬಾಯಿಯಿಂದ ದೇವರು ಅವರನ್ನು ತಪ್ಪಿಸಿದ್ರು ಅಂತ ಹೇಳೋದ್ರ ಬಗ್ಗೆ ನಾವು ನೋಡ್ಕೊಂಡು ಕಳೆದ ವಾರದಲ್ವ. ಅದರ ಆಚೆ ವಾರದಲ್ಲಿ ನಾವು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಭೂಮಿ ಆಕಾಶಗಳ ಸೃಷ್ಟಿಗಳ ಬಗ್ಗೆ ನಾವು ನೋಡ್ದೋ. ಆಮೇನ್. ಕಳೆದ ಒಂದು ವಾರಗಳಲ್ಲಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಭೂಮಿಯು ಆಕಾಶವನ್ನು ಆದಿಯಲ್ಲಿ ದೇವರು ಉಂಟು ಮಾಡಿದ್ರು ಅಂತ ಹೇಳೋದ್ರ ಬಗ್ಗೆ ನಾವು ನೋಡಿದ್ವಿ. ಆದಿಯಲ್ಲಿ ದೇವರು ಭೂಮಿ ಆಕಾಶವನ್ನು ಅದು ಕ್ರಮವಿಲ್ಲದೆ ಬರಿದಾಗಾಯಿತು. ಅದು ಯಾಕೆ ಕ್ರಮವಿಲ್ಲದಾಯಿತು, ಯಾಕೆ ಬರಿದಾಗಾಯಿತು ಅಂತ ಹೇಳೋದ್ರ ಬಗ್ಗೆ ನಾವು ತಿಳಿದುಕೊಂಡು ಪ್ರಿಯರೇ. ಹಾಗೆಯೇ ನೆಕ್ಸ್ಟ್ ಬಂದಾಗ ಫಸ್ಟ್ ಉಂಟಾಗಿದ್ದು ಬೆಳಕು ಅಂತ ಹೇಳೋದ್ರ ಬಗ್ಗೆ ತಿಳ್ಕೊಂಡು ಹಂಗೇನೆ ಒಂದೊಂದೇ ತಿಳ್ಕೊಂಡು ನಾವು 6ನೆಯ ದಿವಸ ಮನುಷ್ಯನು ಸೃಷ್ಟಿಯಾದ ಅಂತ ಹೇಳೋದ್ರ ಬಗ್ಗೆ ನಾವು ತಿಳ್ಕೊಂಡು ಬಂದ ಪ್ರಿಯರೇ ಅಲ್ವಾ. ಗ್ಯಾರಂಟಿನಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಾವು ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಬರೀ ಕೇವಲ 3 ವಚನವನ್ನು ತಗೊಳ್ಳೋಣ. ಬಾಕಿ ಇರತಕ್ಕಂಥ ವಚನದ ಭಾಗವನ್ನು ನಾನು ಬರೋ ವಾರದಲ್ಲಿ ತಗೊಳ್ತೀನಿ. ದೇವರ ಕೃಪೆ ಇದ್ದರೆ, ದೇವರ ಆಶೀರ್ವಾದ ಇದ್ದರೆ ಬರೋ ವಾರದಲ್ಲಿ ಬಂದು ತೆಗೆದುಕೊಳ್ಳಿಕ್ಕೆ ದೇವರ ಕೃಪೆ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ. ಆಮೇಲೆ ಹಾಗಾದರೆ ನಾವು ಆದಿಕಾಂಡ 2ನೇ ಅಧ್ಯಾಯ 1, 2, 3 ನಾವು ಓದಿಕೊಳ್ಳೋಣ. ಹೀಗೆ ಭೂಮಿ ಆಕಾಶಗಳೆಲ್ಲವೂ ಹೀಗೆ ಜೋರಾಗಿ ಹೇಳಿ. ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ನೋಡಿ, ನಾ ಕಳೆದ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿರೋದು ಹೀಗೆ ಭೂಮಿ ಆಕಾಶವು ಅದರಲ್ಲಿ ಸಮಸ್ತವು ನಿರ್ಮಾಣ ಆಗಿರೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆ ದೇವರು ಏನು ಮಾಡಿದ್ರು, 6 ದಿನ ತನ್ನ ಸೃಷ್ಟಿ ಕಾರ್ಯಗಳನ್ನು ಮುಗಿಸಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು ಅಂತ ನಾವು ಇಲ್ಲಿ ವಚನದ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ನೆಕ್ಸ್ಟ್ ಓದಿಯಪ್ಪ. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಆ ದಿನವನ್ನು ಎಂಥ ದಿವಸವಾಗಿರಲಿ ಅಂತ ದೇವರು ಸೃಷ್ಟಿ ಮಾಡಿದ ದಿನ ಪರಿಶುದ್ಧ ದಿನ ಅಂತ ಹೇಳಿರಲಿಲ್ಲ ಅವರು. ಅದು ಕೆಲಸ ಮಾಡೋ ದಿನ. ಕೆಲಸ ಮಾಡಲಿಕ್ಕೆ ಹೋಗುವಾಗ ಕೆಲವು ಸಲ ಅಪರಿಶುದ್ಧತೆ ಆಗೋದಿದೆ, ಲೋಕದ ಜ್ಞಾನಗಳು ಬರೋದಿದೆ, ಲೋಕದಿಂದ ಆಗೋಗ್ಬಿಡ್ತೀವಿ 6 ದಿವಸ. ಅದನ್ನು ಶುದ್ಧೀಕರಣ ಮಾಡಲಿಕ್ಕೋಸ್ಕರನೇ 7ನೇ ದಿವಸ ದೇವರು ವಿಶ್ರಾಂತಿ ತಗೊಂಡಾಗೆ ಅವತ್ತು ಪರಿಶುದ್ಧ ದಿವಸವಾಗಿರಲಿ ಅಂತ ಮಾಡಿದ್ರು. ಹಾಗೇನೆ ನಿಮಗೂ ಕೂಡ, ನಿಮಗೆ ವಾರದಲ್ಲಿ 7 ದಿವಸ ಇದೆ, ಅದರಲ್ಲಿ 6 ದಿವಸವನ್ನು ದೇವರು ದುಡ್ದಾಗೆ ನೀವು ದುಡೀರಿ. ದುಡಿಲಿಕ್ಕೆ ಆಗದೆ ಇರುವವನು ಸೋಮಾರಿ, ಅವನಿಗೆ ಹೊಟ್ಟೆಗೆ ಅನ್ನ ಕೂಡ ಹಾಕಬಾರ್ದು ಅಂತ ದೇವರು ವಾಕ್ಯದಲ್ಲಿ ಬರ್ತಿದೆ. ಹಾಗಾದರೆ ದುಡಿಯುವವನಿಗೆ ಆಶೀರ್ವಾದ. 6 ದಿವಸ ದುಡಿದು 1 ದಿವಸ ಸ್ವಾಮಿ ಯಾವ ಥರ ವಿಶ್ರಮಿಸಿಕೊಂಡ್ರು ಹಾಗೆ ವಿಶ್ರಮಿಸಿಕೊಂಡ್ರೆ ಬೆಡ್ ರೆಸ್ಟ್ ತಗೊಳ್ಳಿಲ್ಲ, ವಿಶ್ರಮಿಸಿಕೊಂಡ್ರು ಹಾಗೇನೆ ನೀವು ವಾರದ 1 ದಿವಸ ವಿಶ್ರಮಿಸಿಕೊಳ್ಳುವುದಕ್ಕೂ ಮತ್ತು ದೇವರ ಆಶೀರ್ವಾದನ ಪಡೆದುಕೊಳ್ಳೋದಕ್ಕೆ ವಾರದ ಭಾನುವಾರ ದಿವಸ ನೀವು ಆಲಯಕ್ಕೆ ತಪ್ಪದೇ ಬರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಭಾರತ ದೇಶದಲ್ಲಿ ಭಾನುವಾರ ಪ್ರಿಯರೇ, ಆದರೆ ನಿಜವಾದಂಥ ಸಬ್ಬತ್ ಭಾನುವಾರ ಅಲ್ಲ. ಮಕ್ಕಳ ನೋಡ್ಕೊಳ್ಳಿ, ಭಾನುವಾರ ನಿಜವಾದ ದಿವಸ ಭಾನುವಾರ ದಿವಸ ಸಬ್ಬತ್ತಲ್ಲ. ತಪ್ಪಾಗಿ ಬೋಧಕರು ಹೇಳ್ತಾರೆ. ನಿಜವಾದ ಸಬ್ಬತ್ತು ಶನಿವಾರ. ಅಂದರೆ ವಾರದ 7ನೇ ದಿವಸ ಯಾವುದಪ್ಪ? ಶನಿವಾರ. ಇವತ್ತು ಜನ ಏನು ಮಾಡ್ತಾರೆ ಗೊತ್ತಾ, ಭಾನುವಾರ ಸಬ್ಬತ್ತು ಹೇಳ್ತಾರೆ. ತಪ್ಪು. ಶನಿವಾರ ವಾರದ ಕೊನೆ ದಿವಸ. ಅಲ್ಲಿ ಸ್ವಾಮಿ ಹೇಳಿದ್ದಾರೆ ಇನ್ನು 7ನೇ ದಿವಸ ವಿಶ್ರಮಿಸಿಕೊಂಡ್ರೆ. ಆ 7ನೇ ದಿವಸ ಯಾವುದು ಹೇಳ್ಬೇಕು ಜನಿಗೆ? ಇಷ್ಟೇ ಜನ ಇರೋದ? ಗಂಡಸರಿಲ್ವಾ? ಬೇರೆ ಗಂಡಸರು ಒಂದೊಂದಾಗಿ ಹೇಳ್ತಿರಲ್ಲ, ಜೋರಾಗಿ ಹೇಳಿ. ಗಂಡಸರು ಮಾತ್ರ ಶನಿವಾರದಲ್ಲಿ ಯಾವ ಥರ ಲೆಕ್ಕಾಚಾರ ಬರ್ತದೆ ಇಸ್ರೇಲ್ ದೇಶದಲ್ಲಿ ಬೇರೆ? ಶುಕ್ರವಾರ ಸಾಯಂಕಾಲ 6 ಗಂಟೆಯಿಂದ ಶನಿವಾರ ಸಾಯಂಕಾಲ 6 ಗಂಟೆವರೆಗೆ ಸಬ್ಬತ್ತು ಅವ್ರಿಗೆ ಲೆಕ್ಕಾಚಾರ. ಅಂದರೆ ನಮ್ಮ ಭಾರತ ದೇಶದಲ್ಲಿ 12 ಗಂಟೆಯಿಂದ 12 ಗಂಟೆಗೆ ಯಾವ ಥರ ಲೆಕ್ಕ ಹಾಕ್ತೀವೋ ಹಾಗೆ ಅವರು 6 ಗಂಟೆಯಿಂದ 6 ಗಂಟೆ ಲೆಕ್ಕ ಹಾಕ್ತಾರೆ. ಹಗಲೇ ಬೇರೆ, ರಾತ್ರಿನೇ ಬೇರೆ. ದೇವರು ವಾಕ್ಯದಲ್ಲಿ ಬರೆದಿದೆ ಹಗಲನ್ನು ಮತ್ತು ಇರುಳನ್ನು ಬೇರೆ ಬೇರೆ ಮಾಡಿದ್ರು ಅಂತ ಹೇಳಿ. ನಮ್ಮ ಇಲ್ಲಿ ಮಾತ್ರ ಹಗಲಿಗೆ ಮಧ್ಯರಾತ್ರಿ ನಮ್ಮ ಡೇಟ್ ಚೇಂಜ್.
ನಮ್ಮ ಇಲ್ಲಿ ಮಾತ್ರ. ಆದರೆ ಅಲ್ಲಿ ಹಂಗಲ್ಲ, ಹಗಲಿಗೆನೆ ಡೇಟ್ ಚೇಂಜ್. ಯಾವ ಥರ 6 ದಿವಸ. ಅದೇ ಥರದಲ್ಲಿ ಯೇಸು ಸ್ವಾಮಿ 3ನೇ ದಿವಸ ಎದ್ದು ಬರ್ತಿರ್ತಾರಲ್ಲ, ಇಲ್ಲಿ ಪ್ರಕಾರ ಬರೀ 2 ದಿವಸ ಮಾತ್ರ ಆಗೋದು. ಅಲ್ಲಿ ಪ್ರಕಾರ 3 ದಿವಸ ಆಗೋದು. ಯಾಕಂತ ಅಲ್ಲಿ ಹಗಲು ಮತ್ತು ಇರುಳುಗಳನ್ನು ಲೆಕ್ಕ ಹಾಕ್ತಾರೆ. ಅಲ್ಲೆಲ್ಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು ಬೇರೆ. ಆ ಒಂದು ಶುಕ್ರವಾರ ರಾತ್ರಿ ಸ್ಟಾರ್ಟ್ ಆದರೆ ಶನಿವಾರ ರಾತ್ರಿಯವರೆಗೆ ಸಬ್ಬತ್ತು ದಿನ. ಅವತ್ತು ಎಲ್ಲ ಯೇಸು ಸ್ವಾಮಿನ ನಂಬಿರ್ತಕ್ಕಂಥ ಆ ಊರಲ್ಲಿ ಯೆರೂಸಲೇಮ್ ಮತ್ತು ಯೆಹೂದ್ಯ ಪಟ್ಟಣದಲ್ಲಿ ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಏನಾಗ್ತದೆ ಗೊತ್ತಾ, ಅಲ್ಲಿ ಯಾವ ಥರದ್ರೆ ಆ ಒಂದು ರಾತ್ರಿ ಶುಕ್ರವಾರ ರಾತ್ರಿಯಿಂದ ಶನಿವಾರ ರಾತ್ರಿವರೆಗೆ ಎಲ್ಲರೂ ಪ್ರಾರ್ಥನೆಯಲ್ಲೇ ಮುಳುಗಿರ್ತಾರೆ. ಸಭಾ ಮಂದಿರದಲ್ಲಿ ಪ್ರಾರ್ಥನೆ ಮುಗಿದ ಮೇಲೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಮನೆಗಳಲ್ಲಿ ಹೋಗಿ ಜೊತೆ ಸೇರ್ತಾರೆ. ಶುಕ್ರವಾರ ಮಧ್ಯಾಹ್ನನೇ ಅವ್ರು ಅಡುಗೆ ಮಾಡಿ ಇಟ್ಬಿಡ್ತಾರೆ. ಯಾಕೆ ಶುಕ್ರವಾರ ಸಾಯಂಕಾಲ ಅಡುಗೆ ಮಾಡ್ಬೋದೇಳಿ, ಅದನ್ನೇ ತಿಂದ್ಕೊಂಡು ಕುಡ್ಕೊಂಡು ಆ ಒಂದು ಮರದ ಕೆಳಗಡೆ ಅಲ್ಲಿ ಇಲ್ಲಿ ಎಲ್ಲ ಯೇಸು ಸ್ವಾಮಿಯ ಬಗ್ಗೆ ಮಾತಾಡ್ತಾ ಆ ಸಬ್ಬತ್ತು ದಿನವನ್ನು ಈಗಲೂ ಕೂಡ ಕಳೀತಿದ್ದಾರೆ. ನಾವೇನು ಮಾಡ್ತೀವಿ, ಪಾತ್ರೆ ತೊಳೆಯೋದಂತೆ, ಕಸ ಗುಡಿಸೋದಂತೆ, ಆ ಬಟ್ಟೆ ಒಗೆಯೋದಂತೆ, ಆ ಕೆಲಸನೆಲ್ಲ ನಿಲ್ಲಿಸಿಬಿಟ್ಟಿದ್ರೆ ಸ್ವಾಮಿ ಹೇಳೋದು. ನಿಮ್ಗೆ ವಾರದಲ್ಲಿ 6 ದಿವಸ ದುಡಿಯೋ ಕೊಟ್ಟಿದ್ದೀನಿ, 1 ದಿವಸ ನನಗೋಸ್ಕರ ಇಡಿ. ಸಿಗೋದೇ ವಾರದಲ್ಲಿ 1 ದಿವಸ ರಜಾ ಅಂಕಲ್ ಹೇಳಕೋಬೇಡಿ. ನಿಮಗೆ 24 ಗಂಟೆ ದುಡಿಸ್ತಾ ಇಲ್ಲ. ಅಲ್ಲಿ ದಿನದಲ್ಲಿ 2 ಗಂಟೆ ಮನೆ ಕೆಲಸಕ್ಕೆ ಬಿಡಿ. ಅಲ್ಲಲ್ವಾ, ದಿನದಲ್ಲಿ 2 ಗಂಟೆ ಏನು ಮಾಡಬೇಕು, ಮನೆ ಕೆಲಸ ಬಿಡಬೇಕು. ಬಾಕಿ 8 ಗಂಟೆ ದುಡಿಯೋಕೆ ಹೋಗ್ಬೇಕು. ಅದನ್ನ ಈಗ 24 ಗಂಟೆಯಲ್ಲಿ ಅರ್ಧ ಭಾಗ ಮಾಡಿ ಎಷ್ಟಾಯಿತು, 12 ಗಂಟೆ ನಿಮ್ಮ ಮನೆ ಕೆಲಸಕ್ಕೂ ನಿಮ್ಮ ಹೊರಗಡೆ ಕೆಲಸಕ್ಕೆ ಬಿಡಿ. ಇನ್ನು 12 ಗಂಟೆ ಆರಾಮಾಗಿ ನಿದ್ರೆ ಮಾಡ್ಬೋದು ಗೊತ್ತಾ. ನೆಪಗಳನ್ನ ಹೇಳಕ್ಕೆ ಹೋಗ್ಬಾರ್ದು. ವಾರದಲ್ಲಿ 1 ದಿವಸ ದೇವರಿಗಾಗಿ ಬರಲೇಬೇಕಂತ ಸ್ವಾಮಿ ಹೇಳ್ತಾರೆ. ಅದಕ್ಕೆ ವಾಕ್ಯ, ನಾವು ಆಧಾರದ ವಾಕ್ಯ ಅಲ್ಲಿ ತಗಪ್ಪ. ಇದು ವಿಮೋಚನಾ ಕಾಂಡ 20ನೇ ಅಧ್ಯಾಯ 1 ನಿಮಿಷ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 8ರಿಂದ 11ರವರೆಗೆ ನೋಡಿ. ಆ 7ನೇ ದಿವಸ ಸ್ವಾಮಿ ವಿಶ್ರಮಿಸ್ಕೊಂಡ್ರಲ್ಲ, ಅವತ್ತು ಪರಿಶುದ್ಧ ದಿವಸ ಅಂತಂದ್ರಲ್ಲ, ಆ ಪರಿಶುದ್ಧ ದಿವಸ ಏನು ಮಾಡಬೇಕು ಅಂತ ನೋಡಿ. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಸಬ್ಬತ್ ದಿನವನ್ನ ದೇವರ ದಿನವೆಂದು ಜ್ಞಾಪಕದಲ್ಲಿ ಇಟ್ಕೋಬೇಕು. ಇವತ್ತು ಏನು ಮಾಡ್ತಾರೆ ಗೊತ್ತಾ, ಭಾನುವಾರ ಮರ್ತೋಗ್ತಿದ್ದಾರೆ ಜನ. ಭಾನುವಾರ ಏನ್ ಮಾಡ್ತಿದ್ದಾರೆ, ಮರ್ತೋಗ್ತಿದ್ದಾರೆ. ಭಾನುವಾರದ ಗೊತ್ತಿದ್ರು ಕೂಡ ಮರ್ತಂಗ್ ನಾಟಕ ಆಡ್ತಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಓಕೆ, ಡನ್, ಹೇಳಿ. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವೆಲ್ಲ ಮಾಡಬೇಕು. 6 ದಿವಸದಲ್ಲಿ ದುಡಿದು ನಿನ್ನ ಕೆಲಸ ಎಲ್ಲ ಮಾಡಬೇಕು. ಬಟ್ಟೆ ಒಗಲಿಕ್ಕಿದ್ಯಾ, ಪಾತ್ರೆ ತೊಳೆಯೋಕಿದ್ಯಾ, ಕಸ ಗುಡ್ಸೋಕಿದ್ಯಾ, ಅವತ್ತೇ 6 ದಿವಸದಲ್ಲಿ ಮಾಡಬೇಕು. 8 ದಿವಸ ಕೆಲಸಕ್ಕೆ ಹೋಗ್ಬಿಟ್ಟು ಬಂದು 2 ಗಂಟೆ 3 ಗಂಟೆ ಮನೇಲಿ ಎಕ್ಸ್ಟ್ರಾ ಕೆಲಸ ಮಾಡಿದ್ರು ಪರವಾಗಿಲ್ಲ. ಓಟಿ ಮಾಡೋಕ್ಕೆ 24 ಗಂಟೆ ಮಾಡ್ತಾರೆ ಫ್ಯಾಕ್ಟ್ರಿಗಳಲ್ಲಿ. ಓಟಿ, ಅಂಗಡಿ ವ್ಯಾಪಾರ ಬೆಳಿಗ್ಗೆ 6 ಗಂಟೆಗೆ ತೆರೆದ್ರೆ ಅಂಗಡಿ, ರಾತ್ರಿ 10 ಗಂಟೆಗೆ ಅಂಗಡಿ ಓಪನ್ ಮಾಡ್ತಾರೆ. ಯಾಕೆ, ಹೊಟ್ಟೆಗೆ. ಅಂಗಡಿ ಓಪನ್ ಮಾಡಿದವ್ರು ಏನು ಮಾಡ್ತಾರೆ, 7 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ತಾರಾ? 6 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡಿ ರಾತ್ರಿ 10 ಗಂಟೆಗೆ ಇರ್ತಾರೆ. ಹಾಗೇನೆ ನಿಮಗೇನು ಹೇಳ್ತಾ ಇದ್ದೀನಿ, 6 ಗಂಟೆ 10 ಗಂಟೆಗೆ 2 ದಿವಸ ಮನೆ ಕೆಲಸ ಮಾಡಿ ಮನೆ ಕೆಲಸ ಕ್ಲಿಯರ್ ಆಗ್ತದೆ. ಶುಕ್ರವಾರ ದಿವಸ ಮಧ್ಯಾಹ್ನ ಅಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿ ಅವರು ಶುಕ್ರವಾರ ರಾತ್ರಿ ಸಬ್ಬತ್ತು ದಿವಸ ಬರ್ತದಲ್ಲ ಅಂತ ಕಾಯ್ತಾ ಇದ್ರಂತೆ. ಯಾವ ದಿವಸ, ದೇವರ ದಿವಸ ಬರ್ತದಲ್ಲ, ದೇವ್ರ ದಿವಸ ಬರ್ತಲ್ಲ ಕಾಯ್ತಾ ಇದ್ರು. 6 ದಿವಸ ದುಡಿ, 7ನೇ ದಿವಸಕ್ಕೋಸ್ಕರ ಕಾಯ್ತಾ ಕೂತ್ಕೋಬೇಕು. ಹಾಗಾದ್ರೆ ಈ ಸಬ್ಬತ್ತು ಶನಿವಾರ ಅಲ್ಲಿ ಮಾಡ್ತಾರೆ, ಭಾರತ ದೇಶದಲ್ಲಿ ಭಾನುವಾರ ಮಾಡ್ತಾರೆ. ನಾವೀಗ ಹಳ್ಳಿ ಸೇವೆಗೆ ನಿಮ್ಮ ಊರಿಗೆ ಬರ್ತೀವಲ್ವಾ, ನಿಮ್ಮ ಹಳ್ಳಿಗೆ ಬಂದ ದಿವಸ ಶುಕ್ರವಾರ ಆಗಿರ್ತದೆ. ಅವತ್ತು ನೀವು ಮನೆಗಳಲ್ಲಿ ರಜಾ ಹಾಕಿರ್ಬೇಕು. ಅವತ್ತು ಪ್ರಾರ್ಥನೆ ಮಾಡಿ, ಅವತ್ತು ಭಾನುವಾರ ಬರಬೇಕು ಅಂತೇನಿಲ್ಲ. ಈಗ ವಾರದ ಶನಿವಾರ ದಿವಸ ಶುಕ್ರವಾರ ಸಾಯಂಕಾಲದಲ್ಲಿ ಶನಿವಾರ ಸಾಯಂಕಾಲದಲ್ಲಿ ಎಲ್ಲಿ ಇಸ್ರೇಲ್ ದೇಶದಲ್ಲಿ ಮಾಡ್ತಾರೆ. ನಮ್ಮ ಇಲ್ಲಿ ಭಾರತ ದೇಶದಲ್ಲಿ ಭಾನುವಾರ ಮಾಡ್ತಾರೆ. ಮತ್ತೆ ಬೈಬಲಲ್ಲಿ ಭಾನುವಾರನು ಕೂಡ ಕೂಡಿ ಬರ್ತಾ ಇದ್ರು ಅಂತ ಹೇಳೋ ಮಾತಿದೆ. ಆದ್ರೆ ಕೇಳಿಸ್ಕೊಳ್ಳಿ, ನಾವು ನಿಮ್ಮ ಹಳ್ಳಿಗೆ ಬರ್ತೀವಿ. ನಿಮ್ಮ ಹಳ್ಳಿಗೆ ಬಂದಾಗ ಇವರ ಹಳ್ಳಿಗೆ ಇಂಡುವಾಳ ಮಂಡ್ಯಕ್ಕೆ ನಾವು ಗುರುವಾರ ಹೋಗ್ಬೋದು. ಗುರುವಾರ ಹೋದಾಗ ಅದನ್ನೇ ಸಬ್ಬತ್ತು ದರ್ಶನ ಮಾಡಿ, ಅದನ್ನೇ ದೇವರ ದಿವಸ ದರ್ಶನ ಮಾಡಿ. ಯಾಕಂತ 7 ದಿವಸವರೆಗೆ ಆಗೋದಿಲ್ಲ. ಯಾಕಂದ್ರೆ ಈಗಿನ ಪರಿಸ್ಥಿತಿಗಳು ಆ ಥರ ಇದೆ. ಈಗ ಕೆಲಸಕ್ಕೆ ಹೋಗೋರು ಶನಿವಾರ ರಜಾ ಬೇಕಾದ್ರೆ ಕೆಲಸದ ಓನರ್ ಕಿತ್ತು ಮಿಸಾಕ್ತಾನೆ. ನಿಜಾನ ಸುಳ್ಳ? ನಿಜ ತಾನೆ. ಕೆಲಸದವನು ಹೇಳ್ತಾನೆ, ನೀನು ಆರದ ಮಧ್ಯದಲ್ಲಿ ನೀನು ಬರ್ತಾ ಇಲ್ಲ, ನೀನು ಬರೋದೇ ಬೇಡ ಅಂತ ಹೇಳ್ತಾನೆ. ಆವಾಗ ನಿನಗೆ ಅನುಕೂಲವಾಗುವಂಥ ದಿನ 1 ದಿವಸ ಇಡೀ ದೇವ್ರಿಗೋಸ್ಕರ ಕೊಡು. ಗುರುವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಭಾನುವಾರ ಆಗಿರ್ಬೋದು. ನಿಮ್ಮ ಹಳ್ಳಿಗಳಿಗೆ ನಾನು ಯಾವತ್ತು ಬರ್ತೀನೋ ಅವತ್ತೇ ನೀವು ದೇವರ ದಿನದ ಆರಾಧನೆ ಮಾಡಿ. ಹಂಗೇಳ್ಕೊಂಡು ಅವತ್ತು ಮಾತ್ರ ದೇವರ ದಿನ ದರ್ಶನ ಮಾಡಿ, ಬಾಕಿ ದಿವಸ ಎಲ್ಲ ದೆವ್ವದ ದಿನ ದರ್ಶನ ಮಾಡಿ. ಬಾಕಿ ದಿವಸ ದೇವ್ರನ್ನ ಆರಾಧನೆ ಮಾಡ್ತಾ ನಿಮ್ಮ ಕೆಲಸವನ್ನು 6 ದಿವಸ ಮಾಡಿ. ಏನು, 6 ದಿವಸ ದುಡಿದು ಓದಪ್ಪ. ಈಗ 6 ದಿವಸ ದುಡಿದು
ಏಳನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಮಾತಾಡಬಾರ್ದು. ಏಳನೇ ದಿವಸ ದೇವರಿಗೆ ವಿಶ್ರಾಂತಿಯ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ಅದರಲ್ಲಿ ನೀನು ಯಾವ ಕೆಲಸ ಮಾಡೋದು? ಪಾತ್ರೆ ಕೂಡ ತೊಳಿಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ಪಾತ್ರ ಕೂಡ ತೊಳಿಬಾರ್ದು. ಎಲ್ಲ ಮಾಡಿ ಇಟ್ಕೊಳ್ಳಿ. ಅವತ್ತೊಂದು ದಿವಸ ರೆಸ್ಟ್ ತಗೊಳ್ಳಿ. ಇದೆಲ್ಲ ಆಗ್ಲಿಕ್ಕಿದೆ ಅಂಕಲ್. ವಾರದಲ್ಲಿ 6 ದಿವಸ ನೀವು ಮಾಡ್ತೀರಾ? ಬೆಳಿಗ್ಗೆ 5 ಗಂಟೆಗೆ ಎದ್ರೆ ರಾತ್ರಿ 11 ಗಂಟೆಗೆ ಟಿವಿ ನೋಡ್ತೀರಾ? ದೇವ್ರಿಗೋಸ್ಕರ ಒಂದು ದಿವಸ ಬಿಡೋಕ್ಕಾಗಲ್ವಾ? ಬಿಡಿ. ನಿಮ್ಮ ಹಳ್ಳಿಗಳಿಗೆ ಬಂದ ದಿವಸ ಚಂದ್ರಶೇಖರ್ ಅಂಕಲ್ ಬಂದು ಹೋಗ್ಬಿಟ್ಟು ತಗೊಂಡು ಇನ್ನು ಪುನಃ ಹೋಗ್ಬಿಟ್ಟು ಗುದ್ದಲಿ ತಗೊಂಡು ಅಗ್ಯೋದಲ್ಲ. ನಾನು ಬಂದು ಮನೆ ಬಿಟ್ಟು ಹೋಗಿರ್ಬೋದು, ಆದರೆ ಯೇಸು ಸ್ವಾಮಿ ನಿಮ್ಮ ಮನೇಲಿ ಇರ್ತಾರೆ. ನಾನು ಬಂದು ನಿಮ್ಮ ಹಳ್ಳಿಲಿ ಸೇವೆ ಮಾಡಿ ವಾಪಸ್ ಹೋಗ್ಬೋದು, ಆದರೆ ದೇವರು ನಿಮ್ಮ ಮನೆಯಲ್ಲೇ ವಾಸ ಇರ್ತಾರೆ. ಚಂದ್ರಶೇಖರ್ನ ಕಣ್ಣಿಗೆ ಎಣ್ಣೆ ಹರಿಸ್ಬೋದು, ನಿಮ್ಮ ಪಾಸ್ಟರ್ ಕಣ್ಣಿಗೆ ಎಣ್ಣೆ ಹರಿಸ್ಬೋದು, ನಿಮ್ಮ ಪಾಸ್ಟರ್ ಕಣ್ಣಿಗೆ ಮಣ್ಣು ಹರಿಸ್ಬೋದು, ಆದರೆ ಸರ್ವಶಕ್ತನ ದೇವರು ನಿಮ್ಮ ಮನೇಲಿ ಇದ್ದಾರೆ. ಅವತ್ತು ವಿಶ್ರಾಂತಿ ದಿವಸದಲ್ಲಿ ಏನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ರೆ ಹೇ ಕಳ್ಳ, ಹೇ ಕಳ್ಳಿ ಅಂತ ನಮ್ಮ ಸ್ವಾಮಿ ಕರಿಯೋಂಗ್ ಮಾಡ್ಕೋಬೇಡಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೆಕ್ಸ್ಟ್ ಓದಪ್ಪ, ನೆಕ್ಸ್ಟ್ ಓದಿ. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. ನೋಡಿ ನೋಡಿ ನೋಡಿ, ಯಾರೆಲ್ಲ ಮಾಡಬಾರ್ದಂತೆ? ನೀನು ಮಾತ್ರ ಅಲ್ಲ, ನಿನ್ನ ಗಂಡು ಮಕ್ಕಳು ಕೆಲಸ ಮಾಡಬಾರ್ದು, ನಿನ್ನ ಹೆಣ್ಣು ಮಕ್ಕಳು ಕೆಲಸ ಮಾಡಬಾರ್ದು. ನಿಮ್ಮ ಮನೇಲಿರ್ತ ಗಂಡು ಆಳುಗಳು, ಕೆಲಸಗಾರರು, ಹೆಣ್ಣು ಆಳುಗಳು, ಪಶುಗಳು, ದನಗಳ ಕೈಯಿಂದ, ಕುರಿಗಳ ಕೈ, ಕತ್ತೆಗಳ ಕೈಯಿಂದ ಕೆಲಸ ಮಾಡಿಸ್ಬಾರ್ದಂತೆ. ನಮ್ಮ ಊರಲ್ಲಿ ಸೋಮವಾರ ದಿವಸ ಯಾವುದೇ ಕಾರಣ ಗದ್ದೆ ಹೊಡೋದಿಲ್ಲ. ನಮ್ಮ ಊರಲ್ಲಿ, ನಿಮ್ಮ ಊರಲ್ಲಿ ಗೊತ್ತಿಲ್ಲ. ಸೋಮವಾರ ದಿವಸ ಗದ್ದೆ ಹೊಡೋದಿಲ್ಲ. ಯಾಕೆಂದ್ರೆ ದನ ಅದಕ್ಕೆ ಕೆಲಸ ಕೊಡಬಾರ್ದು ಅಂತ ಹೇಳಿ, ಆಯ್ತಾ? ಪಶುಗಳಿಗೂ ಕೂಡ ಕೆಲಸ ಕೊಡಬಾರ್ದು. ಅವತ್ತು ಕತ್ತೆ, ಎತ್ತು ಇದಕ್ಕೆಲ್ಲ ಕೆಲಸ ಕೊಡಬಾರ್ದು. ನೋಡಿ, ಪಶುಗಳು ಕೂಡ ದೇವರ ಸೃಷ್ಟಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಪಶುಗಳು ನಿನ್ನ ಊರಲ್ಲಿರೋ ಅನ್ಯ ದೇಶದವರು. ಅಯ್ಯೋ, ಅವನು ತಮಿಳ್ನಾಡು ಅಂತಾನೆ, ಬಂದು ಕೆರೆ ಕೆಲಸ ಮಾಡಲಿ. ಅಯ್ಯೋ, ತಮಿಳ್ನಾಡು ಅಂತಾನೆ, ಇಟ್ಟಿಗೆ ಮುರಿಲಿ ಅಂತ ಹೇಳ್ಬಾರ್ದು. ಅನ್ಯ ದೇಶದವನು ಕೂಡ, ಮಲಯಾಳಿಗಳೇ ಆಗಿರಲಿ, ಕೇರಳದವರೇ ಆಗಿರಲಿ, ವಲಸೆ ಬಂದಿರತಕ್ಕಂಥ ಟಿಬೆಟನ್ಗಳೇ ಆಗಿರಲಿ, ಯಾರೇ ಬಂದರೂ ಕೂಡ ನಿಮ್ಮ ಮನೆಯಲ್ಲಿ ಅವ್ರ ಕೈಯಿಂದ ಆ ದೇವರ ದಿನ ಕೆಲಸ ಮಾಡಿಸ್ಕೋಬಾರದು. ದೇವರ ದಿವಸ ಕೆಲಸ ಮಾಡಿಸ್ಕೋಬಾರ್ದು. ವಾರದಲ್ಲಿ ಒಂದು ದಿವಸ ದೇವ್ರಿಗೋಸ್ಕರ ಯಾರು ನಿಲ್ಲೋದಿಲ್ವೋ ಅವನಿಗೆ ದರಿದ್ರ ಬರೋದು ಗ್ಯಾರಂಟಿ. ಗ್ಯಾರಂಟಿ ದರಿದ್ರ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಕಸ್ಮಾತ್ ನೀವೇನಾದ್ರೂ ಗಾರ್ಮೆಂಟ್ಗೋ ಅಥವಾ ಫ್ಯಾಕ್ಟ್ರಿಗಳಿಗೋ ಕೆಲಸಕ್ಕೆ ಹೋಗೋದಾದ್ರೆ ನಿಮಗೆ ಬರಲೇಬೇಕು ಅಂತ ಹೇಳಿದ್ರೆ ನೀವು ವಿಧಿ ಇಲ್ಲ, ಹೋಗಲೇಬೇಕು. ಆ ಪರಿಸ್ಥಿತಿ ದೇವ್ರಿಗೆ ಗೊತ್ತಿದೆ. ಅರ್ಥ ಮಾಡ್ಕೊಳ್ಳಿ. ಆ ಪರಿಸ್ಥಿತಿ ಯಾರಿಗೆ ಗೊತ್ತಿದೆ? ದೇವ್ರಿಗೆ ಗೊತ್ತಿದೆ. ಇವತ್ತು ಸೆಂಟ್ರಿಂಗ್ ಹಾಕ್ಲೇಬೇಕು ಅಂತ ನಿಂಗರಾಜ್ ಹೇಳ್ತಾರೆ. ಸೆಂಟ್ರಿಂಗ್ ಹಾಕ್ಲೇಬೇಕು ಅಂತೇಳಿ. ಆವಾಗ ನಿಂಗರಾಜ್ ಬರೋದಿಲ್ಲ ಅಂದರೆ ಬರಬೇಡ ಅಂತಾರೆ. ಅವತ್ತು ಅವನು ಹೋಗ್ಲೇಬೇಕಂತ ಪರಿಸ್ಥಿತಿ. ಆದರೆ ವಾರದಲ್ಲಿ ಬಾಕಿ ಇನ್ನೊಂದು ದಿವಸ ಇರ್ತದೆ ನೋಡಿ, ಆ ದಿವಸನಾದರೂ ದೇವ್ರಿಗೆ ಕೊಡಿ. ಒಟ್ಟಾರೆ ವಾರದಲ್ಲಿ ಒಂದು ದಿವಸ ದೇವ್ರಿಗೆ ಕೊಡಲೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಗಂಡಾಳಾಗಲಿ, ಹೆಣ್ಣಾಳಾಗಲಿ, ಅಥವಾ ದೇಶದ ಅನ್ಯ ಜನಗಳಾಗಲಿ, ಪಶುಗಳಾಗಲಿ, ಯಾರು ಕೂಡ ಕೆಲಸ ಮಾಡಲೇಬಾರ್ದು ಅಂತ ನನ್ನ ಸ್ವಾಮಿ ಇವತ್ತು ನಿಮಗೆ ಘೋಷಣೆಯನ್ನು ಮಾಡೋದಲ್ಲದೆ ಆಜ್ಞೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಪ್ರಿಯರೇ, ನಿಮಗೆ ಭಾನುವಾರ ದಿವಸ ಗಾರ್ಮೆಂಟಲ್ಲಿ ರಜಾ ಕೊಡಲಿಲ್ವಾ? ಅಕಸ್ಮಾತ್ ಡ್ಯೂಟಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಬಂತ, ಸೆಂಟ್ರಿಂಗ್ ಕೆಲಸ ಮಾಡಲೇಬೇಕಾದ ಕೆಲಸ ಬಂತ, ಅಪ್ಪ ಒಂದು ಏನೋ ಒಂದು ವಿಷಯದಲ್ಲಿ ನಿಮ್ಮ ಪ್ರಾಬ್ಲಮ್ ಆಯಿತಾ, ಅಥವಾ ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಸಾವಾಯ್ತಾ, ಅವತ್ತೆಲ್ಲ ನಿಮ್ಗೆ ಬರ್ಲಿಕ್ಕೆ ಆಗೋದಿಲ್ಲಲ್ವಾ? ಆದರೆ ಆ ದಿವಸದ ಬದಲಿಗೆ ಬೇರೆ ದಿವಸನಾದರೂ ಒಂದು ದಿವಸ ದೇವರಿಗೋಸ್ಕರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಆದ್ರೂ ನಿಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕೂಡ ಡ್ಯೂಟಿಗೆ ಹೋಗೋನೆ, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋನೆ, ಆದರೂ ಭಾನುವಾರ ಎಲ್ಲಿ ರಜಾ ಕೊಡೋದಿಲ್ವೋ ಆ ಕೆಲಸನೇ ಬಿಟ್ಬಿಡ್ತೀನಿ. ನಾನು ಕೆಲಸ ಬಿಟ್ಬಿಡ್ತೀನಿ. ಯಾಕೆಂದರೆ ನಾನು ನೈಟ್ ಡ್ಯೂಟಿ ಕೊಟ್ಟರು ಪರವಾಗಿಲ್ಲ, ಡೈಲಿ ಮಾತ್ರ ಯಾವುದೇ ಕಾರಣಕ್ಕೆ ಯೇಸಪ್ಪನ ಆರಾಧನೆಗೆ ಹೋಗ್ತೀನಿ. ನೀವು ಹಂಗೇನೆ ಹೋಗ್ಲಿಕ್ಕೆ ಪ್ರಯತ್ನ ಪಡಿ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ, ಇದು 7ನೇ ದಿವಸವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಸರ್ಜನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಅನ್ಯ ದೇಶದವರು ಕೂಡ ಬೇರೆಯವ್ರ ಕೈಲಿ ಕೂಡ ಕೆಲಸ ಮಾಡಿಸಬಾರ್ದು. ನೀವು ಕೆಲಸ ಮಾಡಬಾರದು. 6 ದಿನಗಳಲ್ಲಿ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಾಂತಿ ತಗೊಂಡನು.
ಆದ್ದರಿಂದ ಹ್ಮ್. ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲೆಂದು ಆಶೀರ್ವದಿಸಿದನು. ತನ್ನ ದಿನವಾಗಿರಲಿ ಅಂತ ಹೇಳಿ ದೇವರು ಆಶೀರ್ವಾದ ಮಾಡಿದಂತೆ. ಸ್ವಾಮಿ 6 ದಿವಸದಲ್ಲಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಅದರಲ್ಲಿ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿವಸ ಸ್ವಾಮಿ ದೇವರು ಹೆಂಗೆ ವಿಶ್ರಮಿಸ್ಕೊಂಡ್ರೋ ಹಾಗೇನೆ ನಿಮ್ಮ ವಾರದ 1 ದಿವಸ ಅಥವಾ 7ನೇ ದಿವಸ ಆದರೆ ತುಂಬ ಒಳ್ಳೆಯದೇ. ನೀವು ದೇವರಿಗೋಸ್ಕರ 1 ದಿವಸ ಕೊಡಲೇಬೇಕು. ಆಕಾಶದ ದೇವರು ಒಂದೇ ದಿವಸ ದುಡಿ 6 ದಿವಸ ನನಗೋಸ್ಕರ ನಿಂತ್ಕೋದ್ರೆ ಎಷ್ಟು ಕಷ್ಟ ಆಯಿತು. ಒಂದೇ ದಿವಸ ದುಡಿ 6 ದಿವಸ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಕಷ್ಟ ಆಯಿತು. ಈ 6 ದಿವಸ ನೀನು ಹೊಟ್ಟೆ ತುಂಬಿಸ್ಕೋ, 6 ದಿವಸ ನೀನು ಹೊಟ್ಟೆ ತುಂಬಿಸ್ಕೋ. 7ನೇ ದಿವಸ 1 ದಿವಸ ನನಗೋಸ್ಕರ ಮೀಸಲಾಗಿಡು. ಇವತ್ತು ಶ್ರೀ ಸಿದ್ದರಾಮಯ್ಯನವರು ಇವತ್ತು ಗೃಹಲಕ್ಷ್ಮಿ ಯೋಜನೆ ಕೊಟ್ಟರು ಕೂಡ ಇದು ಬಸ್ ಚಾರ್ಜ್ಗೆ ಏನು ಹೇಳೋದು, ಬಸ್ಸಿಗೆ ಗೃಹ ಜೊತೆನ ಗೃಹಲಕ್ಷ್ಮಿ ಅಲ್ಲ, ಬಸ್ಸಲ್ಲಿ ಓಡಾಡೋದಕ್ಕೆ ಯಾವುದದು ಅಲ್ಲ ಆಧಾರ್ ಕಾರ್ಡ್ ಅಲ್ಲ, ಅದು ಯಾವ ಯೋಜನೆ, ಬಸ್ ಪಾಸ್ ಫ್ರೀ ಕೊಡ್ತಾರಲ್ಲ. ಬಸ್ಸಲ್ಲಿ ಫ್ರೀ ಇದ್ರೂ ಕೂಡ ಇವತ್ತು ಏನು ಮಾಡ್ತೀರ ಗೊತ್ತಾ, ಬರ್ಲಿಕ್ಕೆ ಆಗ್ತಾ ಇಲ್ಲ ಜನಗಳಿಗೆ. ಬಸ್ಸಲ್ಲಿ ಫ್ರೀ ಇದೆ ಆದರೂ ಚರ್ಚೆ ಬರ್ತಾ ಇಲ್ಲ ಜನ. ಯಾಕೆ? ಭಾನುವಾರ ದಿವಸನೇ ಬಾಡ ತಿನ್ನಕ್ಕೆ ಕರ್ನರಿಗೆ ತಿಥಿ ಹಾಲು ತುಪ್ಪಕ್ಕೆ ಹೋಗಿ ಬರಬಾರ್ದು ರೋಗ ಬರ್ಸ್ಕೊಳ್ತೀರ. ಅಲ್ಲೆಲ್ಲೂಯಾ. ಸಿದ್ದರಾಮಯ್ಯ ಆ ಮುಖ್ಯಮಂತ್ರಿ ಅವರು ನಮ್ಮ ಬಸ್ ಚಾರ್ಜ್ನ ಫ್ರೀ ಕೊಟ್ಟರು ಕೂಡ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಏನು ಮಾಡ್ಕೊಳಕ್ಕಾಗಿಲ್ಲ. ಗೃಹಲಕ್ಷ್ಮಿ 2,000 ರೂಪಾಯಿ ದುಡ್ಡು ಕೊಡ್ತಿದ್ದಾರೆ. ಆ ದುಡ್ಡು ಇದ್ರೂ ಕೂಡ ಖರ್ಚು ಮಾಡ್ಕೊಂಡು ಬರ್ಲಿಕ್ಕೆ ಚಿಪ್ಪತಾನ ಇಷ್ಟೆಲ್ಲ ಸೌಕರ್ಯಗಳನ್ನ ಕೊಟ್ಟರು ಕೂಡ ಬರ್ಲಿಕ್ಕೆ ಆಗೋದಿಲ್ಲ ಅಂದರೆ ದೇವ್ರು ಹೇಳ್ತಾರಂತೆ, ನಾನು ನನ್ನ ಮಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಅಥವಾ ಕಾಂಗ್ರೆಸ್ ಸರ್ಕಾರ ನಾನು ಉಪೇಕ್ಷಿಸಿದೆ, ನಿನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಬಸ್ ಚಾರ್ಜ್ ಫ್ರೀ ಕೊಟ್ಟಿದೆ, ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿದ್ರೆ ಏನು ಉತ್ತರ ಕೊಡ್ತೀರಾ ಹೆಂಗಸ್ರೆ? ಉತ್ತರ ಕೊಡೀಗ, ಉತ್ತರ ಕೊಡ್ರಪ್ಪ. ಸೈಲೆಂಟ್ ಆಗ್ಬಿಟ್ರೆ 4 ಜನ ಹೆಂಗಸ ಉತ್ತರ ಹೇಳಿದ್ರೆ ಉತ್ತರ ಕೊಡ್ಲೇಬೇಕು. ಪುಕ್ಷಟ ಕೊಟ್ಟರು ಕೂಡ ನೀನು ಹೆಂಗಿದ್ಯಾ ಅಂತ ಕೇಳೇ ಕೇಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ಸ್ವಾಮಿ ಹೇಳ್ತಾ ಇದ್ದಾರೆ 6 ದಿವಸ ನೀನು ದುಡಿಬೇಕು, 7ನೇ ದಿವಸ ವಿಶ್ರಾಂತಿ ತೆಗೆದುಕೊಂಡು ದೇವರಿಗೋಸ್ಕರ ಇರಲೇಬೇಕು. ನೀನು ಇಲ್ಲದೇ ಇದ್ರೆ ನಿನ್ನ ಜೀವನ ಪಾವನ ಅಲ್ಲ. ಹಾಗಾದ್ರೆ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 12ರಿಂದ 15ರವರೆಗೆ ಓದಿ. ಇಲ್ಲೂ ಅದೇ ಥರ ಬರ್ತಿದೆ. 5ನೇ ಅಧ್ಯಾಯ 12ರಿಂದ 15 ನೋಡಿ. ನನಗಿಂತ ಬೇಗ ನಮ್ಮ ಲಿಂಗರಾಜ್ ತೆಗಿತಾ ಇದ್ದಾನೆ. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನೀನು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು. ಸಬ್ಬತ್ ದಿವಸನ ದೇವರ ದಿವಸ ಆಚರಿಸಲೇಬೇಕು. ಬಾಕಿ ದಿವಸ ಅಲ್ಲ ನಿನ್ನ ದಿವಸ, ಬಾಕಿ ದಿವಸ ಅಲ್ಲ ನಿನ್ನ ದಿವಸ. ಆದ್ರೆ ಸಬ್ಬತ್ ದಿವಸ ಕೇಳಿಸ್ತಾರ? ಯಾರ ದಿನ? ಬಾಕಿ ದಿವಸ ನೀವು ದುಡ್ದು ಸಂಪಾದನೆ ಮಾಡೋ ದಿವಸ. ಅವತ್ತು ಪ್ರಾರ್ಥನೆ ಕಡಿಮೆ ಆದ್ರೂ ಪರವಾಗಿಲ್ಲ, ಪ್ರಾರ್ಥನೆ ಮಾಡಲೇಬೇಕು ಡೈಲಿ, ಪ್ರಾರ್ಥನೆ ಶಕ್ತಿ ಕೊಡ್ಲಿಕ್ಕೆ. ಆದರೆ ಸಬ್ಬತ್ ದಿನ ದೇವ್ರ ದಿನ, ಸಬ್ಬತ್ ಮಾಡ್ಲಿಕ್ಕೆ ಆಗೋದಿಲ್ವಾ? ವಾರದಲ್ಲಿ 1 ದಿವಸ ಆದರೂ ದೇವ್ರಿಗೆ ಕೊಡಲೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ 12ನೇ ಅಧ್ಯಾಯದಲ್ಲಿ ಬರ್ದಿದೆ, ಸಬ್ಬತ್ ದಿವಸನ ಮಿಕ್ಕಾದ ದಿನಗಳ ಥರನೂ ಮಾಡ್ಬೋದು ಅಂತೇಳಿ. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಬೇಡಿ. ಕೆಲವೊಂದು ಜನ ಹೇಳ್ತಾರೆ ಸಬ್ಬತ್ತಿಗೆ ಬರಬೇಕು ಅಂತ ಹೇಳಿ. ಅದು ಆಗೋದಿಲ್ಲ. ನೋಡಿ, ಇಲ್ಲಿ ನಾನು ಒಂದು ವಾಕ್ಯ ಹುಡುಕ್ತೀನಿ, 1 ನಿಮಿಷ ಹಂಗೇನೆ ಇರಲಿ. ಇಲ್ಲಿ ನೋಡಿ, ನಾನೇ ಓದ್ಬಿಡ್ತೀನಿ. ಮತ್ತಾಯ 12ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯದಲ್ಲಿ ಬರೆದಿದೆ, ನೀನು ದೇವರ ಮಂದಿರದೊಳಗೆ ಯಾಜಕರು ತಿನ್ನಬೇಕಾದ ಹೊರತು ತಾನಾಗ ತನ್ನ ಸಂಗಡಿ ತಿನ್ನಬಾರದಾಗಿದೆ ನೈವೇದ್ಯ ರೊಟ್ಟಿ ತಿಂದರಲ್ಲವೇ? ಇದಲ್ಲದೆ ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನದಂತೆ ಮಾಡಿದಾಗಲೂ ತಪ್ಪಿಗೆ ಗುರಿಯಾಗುವುದಿಲ್ಲ. ಹಾಗಾದರೆ ಸಬ್ಬತ್ ದಿವಸನ 7ನೇ ದಿವಸನೇ ಮಾಡಬೇಕಂತಿಲ್ಲ, ಮಿಕ್ಕಾದ ದಿನಗಳಲ್ಲೂ ಮಾಡಬಹುದು. ಹಲೋ, ಕೇಳಿಸ್ತಾ ಇದೆಯಾ? ಗಂಡಸರೇ, ಇಲ್ಲಿ ನೋಡಿ ಬರ್ತಿದೆ, ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದಾಗ್ಯೂ. ಹಾಗಾದ್ರೆ ಮಿಕ್ಕ ದಿವಸದಲ್ಲಿಯೂ ಕೂಡ ನೀವು ಸಬ್ಬತ್ ದಿನ ತರ ಮಾಡಬಹುದು. ಆಮೇನ್, ಆಮೇನ್. ಸಬ್ಬತ್ ದಿನಾನ ಮಿಕ್ಕ ದಿವಸಗಳಲ್ಲೂ ಮಾಡಬಹುದು. ಇಲ್ಲಿ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ರೆ. ಮತ್ತಾಯ 12ನೇ ಅಧ್ಯಾಯ ಪುನಃ ಒತ್ತಿ ಹೇಳ್ತಾ ಇದ್ದೀನಿ. ಇದನ್ನ ಯೂಟ್ಯೂಬ್ನಲ್ಲೂ ಕೂಡ ಕೇಳ್ತಕ್ಕಂಥ ವೀಕ್ಷಕರೇ ಪುನಃ ಹೇಳ್ತಾ ಇದ್ದೀನಿ. ನೋಡಿ, ಕೇಳಿ. ಇಲ್ಲಿ ಮತ್ತಾಯ 12ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಇದಲ್ಲದೆ ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದಾಗ್ಯೂ ತಪ್ಪಿಗೆ ಗುರಿಯಾಗುವುದಿಲ್ಲ. ಹಾಗಾದ್ರೆ ಶನಿವಾರನೇ ಅಂತಲ್ಲ, ವಾರದಲ್ಲಿ 1 ದಿವಸ ನಮ್ಮ ಸ್ವಾಮಿಗೆ ನೀವು ಮೀಸಲಾಗಿಡ್ಲೇಬೇಕು. ಆಮೇನ್, ಆಮೇನ್. ಓದಪ್ಪ ಈಗ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 12ನೇ ವಾಕ್ಯದ ಪುನಃ ಇನ್ನೊಂದ್ಸಲ.
ನಿನ್ನ ದೇವರಾದ ಯೆಹೋವನು ಹಾ. ಆಜ್ಞಾಪಿಸಿದಂತೆ ಹಾ. ನೀನು ಸಬ್ಬತ್ ದಿನವನ್ನು ದೇವರ ದಿನವೆಂದು ಓಕೆ ಮಾತಾಡೋದು. 6 ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. ಇಲ್ಲಿ ನೋಡಿ ಅದೇ ಥರ ಹೇಳ್ತಾರೆ. 2ನೇ ಸಲ ಪ್ರಸಂಗ ಮಾಡ್ತಾರೆ ಧರ್ಮೋಪದೇಶ ಕಾಂಡದಲ್ಲಿ. 2ನೇ ಸಲ ಪ್ರಸಂಗ ಮಾಡಿದಾಗ ಅಲ್ಲಿ ಹೇಳ್ತಾರೆ, ನೀನು ದುಡಿದು ನಿನ್ನ ಕೆಲಸನೆಲ್ಲ 6 ದಿವಸದಲ್ಲಿ ಮಾಡಬೇಕು. ನೆಕ್ಸ್ಟ್ 7ನೇ ದಿನವು ಏಳನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗಂಡಾಳು ಹೆಣ್ಣಾಳು ಎತ್ತು ಕತ್ತೆ ಪಶುಗಳು ನಿನ್ನ ಊರಿನಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. ನಿನ್ನಂತೆಯೇ ನಿನ್ನ ಗಂಡಾಳು ಹೆಣ್ಣಾಳುಗಳಿಗೂ ವಿಶ್ರಾಂತಿ ದೊರೆಯಬೇಕು. ನಿನ್ನಂತೆಯೇ ನಿನ್ನ ಗಂಡಾಳು ಹೆಣ್ಣಾಳಿಗೆ ವಿಶ್ರಾಂತಿ ದೊರೆಯಬೇಕು. ನೀನು ಮಾತ್ರ ಚರ್ಚೆಗೆ ಬಂದ್ಬಿಟ್ಟು ನೀವು ಯಜಮಾನ್ರೆ ನೀವು ಹೊಲಕ್ಕೆ ಹೋಗಿ ಅಂತ ಹೇಳ್ಬಾರ್ದು. ನೀನು ಅಲ್ಲಿಗೆ ಹೋಗಿ ಅಂತ ಹೇಳ್ಬಾರ್ದು. ನೀ ಅಂಗಡಿ ಓಪನ್ ಮಾಡ್ಲಾ ಅಂತ ಹೇಳ್ಬಾರ್ದು. ಇವತ್ತು ಸಾಬ್ರುಗಳನ್ನ ನೋಡಿದ್ದೀರಾ? ಮುಸ್ಲಿಮರನ್ನ ನೋಡಿದ್ದೀರಾ? ಶುಕ್ರವಾರ ದಿವಸ ನಮ್ಮ ಕೊಡಗಿನಲ್ಲಿ ಫುಲ್ ಮುಸ್ಲಿಮರು ಇರೋದು. ಮೈಸೂರು ಪಟ್ಟಣದಲ್ಲಿ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಶುಕ್ರವಾರ ದಿವಸ ಬಾಗಿಲು ಹಾಕಿ ಅವರು 2 ಗಂಟೆಗಳ ಟೈಮು ಆರಾಧನೆ ಮಾಡಿನೇ ಬರೋದು ಅವರು. ನೋಡಿದ್ದೀರಾ? ನಾನಂತೂ ಮೈಸೂರಲ್ಲಿ ನೋಡಿಲ್ಲ. ಆದರೆ ನಮ್ಮ ಕೊಡಗಿನಲ್ಲಿ ಇರತಕ್ಕಂಥವ್ರು ಪ್ರತಿಯೊಬ್ಬರು ಶುಕ್ರವಾರ 11 ಗಂಟೆಗೆ ಬಾಗಿಲು ಹಾಕಿದ್ರೆ 3 ಗಂಟೆವರೆಗೆ ಅಲ್ಲಿ ಪ್ರಾರ್ಥನೆ ಮಾಡಿನೇ ಬರೋದವರು. ಪ್ರತಿ ಶುಕ್ರವಾರನೂ ಹೋಟ್ಲು ಅಂಗಡಿಗಳೆಲ್ಲ ಕ್ಲೋಸ್ ಆಗಿರುತ್ತೆ. ನಾವು ಕೂಡ ದೇವರ ದಿವಸ ಈ ಭಾನುವಾರ ದಿವಸನ ಭಾರತ ದೇಶದಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಭಾನುವಾರ ಸಭೆಯಾಗಿ ಸೇರಿ ಬಂದದ್ದು ಬೈಬಲಲ್ಲಿ ತುಂಬ ಕಡೆ ಸಾಕ್ಷಿ ಇದೆ. ಅದು ಇನ್ನೊಂದು ದಿವಸ ಕೊಡ್ತೀನಿ. ನಾವು ಬಾಗಿಲನ್ನು ಹಾಕಿ ನಾವು ಬಂದು ನಿಮ್ಮ ಹೃದಯದ ಬಾಗಿಲನ್ನು ಆಲಯದಲ್ಲಿ ಕೊಟ್ಟರೆ ಮಾತ್ರ ನಿಮಗೆ ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ ತಾನೇ? ಹಾಗಾದರೆ ಸಬ್ಬತ್ ದಿನಾನ ಅಥವಾ ದೇವರ ದಿನಾನ ಹೆಂಗೆ ಮಾಡಬೇಕಂದ್ರೆ ನಾನು ಚಿಕ್ಕ ವಾಕ್ಯ ಕೊಟ್ಬಿಟ್ಟು ಮುಗಿಸ್ಬಿಡೋಣ. ಏಷಾಯ 58:13. ಏಷಾಯ 58:13 ಮಾತಾಡಬಾರ್ದು ಮಕ್ಕಳು. ನೀವು ಸಬ್ಬತ್ ದಿನವನ್ನು ಅಗಮ್ಯವಾದ ಒಂದು ನಿಮಿಷ. ಏಷಾಯ 58:13 ಓದಿ ಬ್ರದರ್. ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ ಸ್ವಾತಂತ್ರ್ಯದಲ್ಲಿ ನಿರತವರಾಗದೆ ಹರಟೆ ಅರೆಯದೆ ಯೆಹೋವನ ಸಬ್ಬತ್ ಎಂದು ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವೂ ಆದದೆಂದು ಘನಪಡಿಸಿದರೆ ಆಗ ನಿನ್ನ ಯೆಹೋವನಲ್ಲಿ ಉಲ್ಲಾಸ ಪಡೆಯುವಿರಿ. ಕೇಳಿಸ್ಕೊಳ್ಳಿ. ದೂರದಿಂದ ಓದಿರೋರಿಗೆ ಕೇಳಿಸಿಲ್ಲ. ಫ್ರಂಟಲ್ಲಿರೋರಿಗೆ ನಾನು ಒಂದ್ಸಲ ಓದ್ತೀನಿ. ಫ್ರಂಟಲ್ಲಿರೋರು ಕೇಳಿಸ್ಕೊಳ್ಳಿ. ಈಗ ನೀವು ಸಬ್ಬತ್ ದಿನವನ್ನು ಅಂದರೆ ದೇವರ ದಿವಸವನ್ನು ಅಗಮ್ಯವಾದ ದಿನವೆಂದು ತಿಳಿಯಬೇಕು. 1ನೇದಾಗಿ ಕೇಳಿಸ್ಕೊಳ್ಳಿ. ಅಲ್ಲಿ 7 ಪಾಯಿಂಟ್ ಇದೆ. ಅಗಮ್ಯವಾದ ದಿನವೆಂದು ತಿಳಿಯಬೇಕು. 2ನೇದಾಗಿ ತಿಳಿದು ನನ್ನ ಪರಿಶುದ್ಧ ದಿವಸದಲ್ಲಿ ನಿತ್ಯವಾದ ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ ಸ್ವಕಾರ್ಯದಲ್ಲಿ ನಿರತರಾಗದೆ ಹರಟದೆ ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವಾದದ್ದೆಂದು ಘನಪಡಿಸಿದರೆ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಇಲ್ಲ ಅಂದರೆ ನಿಮಗೆ ಉಲ್ಲಾಸ ಇಲ್ಲ. ನಿಮಗೆ 7 ಪಾಯಿಂಟ್ಗಳ ಸ್ವಾಮಿ ಕೊಡ್ತಾರೆ. ಈಗ 1ನೇ ಪಾಯಿಂಟ್ ಯಾವುದು? ಈಗ ನೋಡಿ, ಈಗ ನೀವು ಸಬ್ಬತ್ ದಿನ ಓದಬಲ್ಲ ಜೋರಾಗಿ. ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದೊಂದು. ಹಾಗಾದ್ರೆ ಅಗಮ್ಯ ಅಂದರೆ ಏನು? ಸಂತಸದ ದಿವಸ. 1ನೇದಾಗಿ ಈಗ ಅಲ್ಲಿ 7 ಪಾಯಿಂಟ್ ಇದೆ. ಒಂದು ಸಂತಸದ ದಿನ. ವಾರ ಇಡೀ ನಿಮ್ಮ ಜೀವಮಾನಕ್ಕೋಸ್ಕರ ನೀವು ಕಷ್ಟಪಡ್ತೀರಾ. ಆ ಒಂದು ದಿವಸನಾದ್ರೂ ಶಕ್ತಿ ಕೊಟ್ಟಂತ, ನಿಮಗೆ ದುಡಿಲಿಕ್ಕೆ ಶಕ್ತಿ ಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡಕ್ ಬನ್ನಿ. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ವಾರ ಇಡೀ ದುಡಿಲಿಕ್ಕೆ ಶಕ್ತಿ ಕೊಟ್ಟಿದ್ದಕ್ಕೆ ತಾನೇ ನೀವು ವಾರ ಇಡೀ ದುಡಿತಾ ಇರೋದು. ಆ ಶಕ್ತಿನೇ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಲೆಕ್ಕ ಹಾಕಿ. ಹಾಗಾದ್ರೆ ಶಕ್ತಿ ಕೊಟ್ಟಂತ ದೇವರನ್ನ ನೆನೆಸಿಕೊಳ್ಳೋದಕ್ಕೋಸ್ಕರನಾದ್ರೂ ಉಪಕಾರ ಸ್ತುತಿ ಮಾಡಕ್ಕೆ ಆಕ್ಸಿಡೆಂಟ್ ಆಗಿದ್ರೆ ಸಾಯಲಿಲ್ಲ, ಮಾಟ ಮಂತ್ರಗಳ ಶಕ್ತಿಯಿಂದ ಸಾಯಲಿಲ್ಲ. ನಿಮ್ಮನ್ನು ದೇವರು ದೀರ್ಘಾಯುಷ ಕೊಟ್ಟಿದ್ದಾರೆ. ನಿಮಗೆ 1 ವಾರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನಾದರೂ ನೀವು ಸಂತೋಷದಿಂದ ಬಂದು ಅಗಮ್ಯವಾದ ದಿನ ಅಥವಾ ಸಂತಸದ ದಿನವಾಗಿ ನೀವು ದೇವರನ್ನು ಗೌರವಿಸಲಿಕ್ಕೆ ಬಂದರೆ ದೇವರು ನಿಮ್ಮನ್ನು ಗೌರವಿಸುತ್ತಾರೆ ಅಂತ ದೇವರ ವಾಕ್ಯದಲ್ಲಿ ಬರ್ತದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. 1ನೇದಾಗಿ ಅಗಮ್ಯವಾದ ದಿವಸ.
ಹಾಗೆ ನೆಕ್ಸ್ಟ್ ಕೆಳಗಡೆದಪ್ಪ ಅಗಮ್ಯವಾದ ದಿನ ಅಂತ ಹೇಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸ. ನನ್ನ ಪರಿಶುದ್ಧ ದಿವಸ, ಎರಡನೇದಾಗಿ ಪರಿಶುದ್ಧ ದಿವಸ. ಹಾಗಾದ್ರೆ ನೀವು ವಾರ ಇಡೀ ಪರಿಶುದ್ಧ ದಿವಸ, ಎರಡನೇ ಪಾಯಿಂಟ್, ವಾರ ಇಡೀ ದುಡಿದು ಮಾಡಿ ಲೋಕದವ್ರ ಮಧ್ಯದಲ್ಲೆಲ್ಲ ನಿಮ್ಮ ಬಾಯಿಂದ ತಪ್ಪು ಮಾತುಗಳು ಬಂದಿರ್ತದೆ. ಬಂದಿರುತ್ತಾ ಇಲ್ವಾ? ಗ್ಯಾರಂಟಿ ತಾನೆ? ನೀವು ಲೋಕದ ರೀತಿ ಯೋಚನೆ ಮಾಡ್ಬಿಟ್ಟಿರ್ತೀರಾ, ನೀವು ಲೋಕದ ರೀತಿ ಮಾತಾಡ್ಬಿಟ್ಟಿರ್ತೀರಾ. ಆ 7 ದಿವಸದ ಅಶುದ್ಧತೆಯನ್ನ ತೊಳಿಲಿಕ್ಕೋಸ್ಕರ ವಾರದಲ್ಲಿ ಒಂದು ದಿವಸ ಬನ್ನಿ. ಪರಿಶುದ್ಧ ದಿವಸದಲ್ಲಿ ಬಂದು ನೀವು ಪರಿಶುದ್ಧರಾಗಿ ಹೋದಾಗ ಪುನಃ ಇನ್ನು 7 ದಿವಸ ದೇವರು ಕಾಪಾಡ್ತಾರೆ. ನೀವು 15 ದಿವಸಕ್ಕೊಂದ್ಸಲ ಸ್ನಾನ ಮಾಡಕ್ ಬಂದ್ರೆ, 1 ತಿಂಗಳಿಗೊಂದ್ಸಲ ಸ್ನಾನ ಮಾಡಕ್ ಬಂದ್ರೆ ನೀವು ಪರಲೋಕದ ತಂದೆಗೆ ಗಬ್ಬು ವಾಸನೆ ಬರ್ತೀರಾ. ಈಗ ಆಮೇನಿಲ್ಲ ಯಾರ್ದು, ಅಲ್ಲ ಈಗ ಆಮೇನಿಲ್ಲ ಅಲ್ವಾ? ಪರಿಶುದ್ಧ ಈಗ ಯಾರ್ದು ಆಮೇನಿಲ್ಲ. ಪ್ರೈಸಲ್ಲ ಸ್ವಾಮಿ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದೆ. ಅದಕ್ಕೆ ನಾನು ಇಂಗ್ರೇಜಿ ಕೈಯಿಂದ ಓದಿಸ್ತಾ ಇರೋದು. ಅಲ್ಲಲ್ಲಿಯ ಒಬ್ಬರ ಕೈಯಿಂದ ಓದಿಸ್ತಿರೋದು ಯಾಕೋತಾ? ಈಗ ನಮ್ಮ ಈ ಮಗಳು ಓದ್ತಾಳೆ, ಈಗ ಹೇಳು ಹೆಸರು ಬರ್ತಾ ಇದ್ದಪ್ಪ, ವಸಂತ ಮಗಳು ಓದ್ತಾಳೆ, ತೊಂದರೆ ಇಲ್ಲ. ರಾಜಮಂಟಿ ಓದ್ತಾರೆ. ಆದ್ರೆ ಒಬ್ಬರ ಕೈಲಿ ಓದಿಸ್ತಿರೋದು ಯಾಕೋತಾ? ನಿಮಗೆ ಅದು ಕರೆಕ್ಟಾಗಿ ಬೈ ಸ್ಟೆಪ್ ಗೊತ್ತಾಗ್ಲಿ ಅಂತೇಳಿ. ಆ ಒಂದು ಪರಿಶುದ್ಧವಾದ ದಿವಸ ನೀವು 7 ದಿವಸದಲ್ಲಿ 6 ದಿವಸದಲ್ಲಿ ಮಾಡಿರ್ತಕ್ಕಂಥ ಮಿಸ್ಟೇಕ್ಗಳನ್ನು 7ನೇ ದಿವಸ ಸರಿಪಡಿಸಿ ಮುಂದಕ್ಕೆ ನಾವು ಶುದ್ಧತೆಯಿಂದ ಪರಿಶುದ್ಧತೆ ಕಡೆಗೆ ಹೋಗ್ಲಿಕ್ಕೆ ಈ ಒಂದು 7ನೇ ದಿವಸವನ್ನು ಪರಿಶುದ್ಧ ದಿವಸದಿಂದ ಮಾರ್ಪಡಿಸಿ ನೀವು ಆಲಯಕ್ಕೆ ಬರಲೇಬೇಕು. ಇಷ್ಟು ಹೇಳಿದ್ಮೇಲೆ ಬರ್ತೀರಾ ಅಂತ ಯೋಚನೆ ಮಾಡಿದ್ದೀನಿ. ಹಾಲೆಲೂಯ. ನೀವು ಮಾತ್ರ ಬರೋದಲ್ಲ, ಎಲ್ಲರೂ ಕೂಡ ಬರಬೇಕು. ಹಾಲೆಲೂಯ. ನಿಮ್ಮವ್ರನ್ನ ಕರ್ಕೊಂಡು ಬರಬೇಕು. ಅನ್ಯ ದೇಶದ ಜನಗಳ ಮೇಲೂ ಕೂಡ ನಮ್ಮ ದೇವರು ಆಶೀರ್ವಾದ ಇಟ್ಟಿದ್ದಾರೆ. ಅವ್ರು ಏನಾದ್ರು ಅನ್ಯ ದೇಶದ ಕೈಯಿಂದ ಕೆಲಸ ಮಾಡಿಸ್ಬರ್ತಿದ್ದಾರೆ. ಅವ್ರ ಮೇಲೂ ಪ್ರೀತಿ ಇಲ್ವಾ ಸ್ವಾಮಿಗೆ? ಅನ್ಯ ದೇಶದ ಲಿಂಗರಾಜು ಮಾದೇವ ಕೇಳಿಸ್ಕೊಪ್ಪ, ಅನ್ಯ ದೇಶದವ್ರ ಕೈಯಿಂದನೂ ಕೂಡ ಮಗುನ ನೋಡ್ಕೋಬೇಡಿ. ತಾಯಿ ಅಂದ್ರೆ ನೋಡ್ಕೋತಾರೆ, ಅಪ್ಪ ಅಂದ್ರೆ ನೋಡ್ಕೋಬೇಡಿ. ಈ ಕಡೆ ತಿರುಗಿ ಆಯ್ತಾ? ನಾನು ಹೇಳ್ತಾ ಇದ್ದೇನೆ ಗೊತ್ತಾ, ಅನ್ಯ ದೇಶದವ್ರ ಕೈಯಿಂದ ಕೆಲಸ ಮಾಡಿಸ್ಬಾರ್ದ್ರೆ ಅನ್ಯ ದೇಶದವ್ರ ಮೇಲೆ ದೇವರಿಗೆ ಆಸೆ ಇಲ್ವಾ? ಪಶುಗಳ ಕೈಯಿಂದ ಕೆಲಸ ಮಾಡಿಸ್ಬಾರ್ದ್ರೆ ಪಶುಗಳ ಮೇಲೆ ಆಸೆ ಇಲ್ವಾ? ನಮ್ಮ ದೇವರಿಗೆ ಸಕಲ ಸೃಷ್ಟಿಯ ಮೇಲೂ ಪ್ರೀತಿ ಇದೆ ಕಣ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ನೋಡಿ, ಒಂದನೇದಾಗಿ ಅಗಮ್ಯವಾದ ದಿನವೆಂದು ತಿಳಿದು ಪರಿಶುದ್ಧ ದಿವಸದಲ್ಲಿ. ಹಾಗಾದ್ರೆ ಯಾವ ದಿವಸ ಇದು? ಪರಿಶುದ್ಧ ದಿವಸ. ಪರಿಶುದ್ಧ ದಿವಸ ಪರಿಶುದ್ಧರಾಗಿರ್ಬೇಕು. ಇಲ್ಲಿ 1 ಪೇತ್ರ 1:14-16 ಬರ್ತಿದೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ನಿಮ್ಮ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರೋದು ಬರ್ತಿದೆ. 1 ಪೇತ್ರ 14-16 ಬರ್ತಿದೆ. ನಾನು ಯಾವ ತರ ಪರಿಶುದ್ಧನಾಗಿದ್ದೀನೋ ಹಾಗೆ ನೀವು ಪರಿಶುದ್ಧರಾಗಿರ್ಬೇಕು. ಹಾಗಾದ್ರೆ ಪರಿಶುದ್ಧತೆ ಹೊಂದಬೇಕಾದ್ರೆ ಯಾರು ಕೂಡ ಪರಿಶುದ್ಧರಲ್ಲ. ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಬರ್ಬೇಕಾದ್ರೆ ವಾರದ ಭಾನುವಾರ ದಿವಸ ತಪ್ಪದೇನೆ ಆಲಯಕ್ಕೆ ಬರಬೇಕು. ಬರ್ಲಿಲ್ಲ ಅಂದ್ರೆ ನಾನು ಯಾನ್ ಮಾಡ್ಕೊಳಕಾದ್ರೆ ಯಾಂಥದ್ದು ಮಾಡ್ಕೊಳಕಾದ್ರೆ ಹಳ್ಳಿಯವ್ರು ಹೇಳ್ದಂಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಪರಿಶುದ್ಧವಾದ ಇಲ್ಲಿ ಪರಿಶುದ್ಧ ದಿವಸದಲ್ಲಿ ಇಲ್ಲಿ 1 ನಿಮಿಷ ಅಗಮ್ಯವಾದದಿಂದ ತಿಳಿದು ನನ್ನ ಪರಿಶುದ್ಧ ದಿವಸದಲ್ಲಿ ನೆಕ್ಸ್ಟ್ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ. ನಿಮ್ಮ ನಿತ್ಯದ ಕೆಲಸವನ್ನ ಮಾಡದೆ. ಮುಂದಿನ ಪಾಯಿಂಟ್ ಯಾವುದು? ನಿತ್ಯದ ಕೆಲಸ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಇಸ್ರಾಯೇಲ್ ದೇಶದಲ್ಲಿ ಸಬ್ಬತ್ ದಿವಸ ಅಂದ್ರೆ ಶುಕ್ರವಾರ ಸಾಯಂಕಾಲದಿಂದ ಹಿಡಿದು ಶನಿವಾರ ಸಾಯಂಕಾಲದವರೆಗೆ ಯಾವ ಕೆಲಸನೂ ಮಾಡೋದಿಲ್ಲ. ಹೆಂಗಸರೇ ಗುಡ್ಡೆ ಸೇರ್ಕೊಂಡು ಮಾತಾಡ್ತಿರ್ತಾರೆ, ಪ್ರಾರ್ಥನೆ ಮಾಡ್ತಿರ್ತಾರೆ. ಗಂಡಸರೇ ಪ್ರಾರ್ಥನೆ ಮಾಡ್ತಿರ್ತಾರೆ. ಮಕ್ಕಳಿಗೆ ಆಟ ಆಟಕ್ಕೆ ಕೆಲವೊಂದು ವಸ್ತುಗಳನ್ನ ಕೊಡ್ತಾರೆ. ಯಾವ ಥರ ಗೊತ್ತಾ? ದೇವ್ರ ವಾಕ್ಯ ಏನು ಮಾಡೋದು, ಔಷಧಿ ಬಿಡೋದು. ಮಕ್ಕಳಿಗೆ ಹುಡ್ಕಾಡ್ಕೊ ಬನ್ನಿ ಅಂತ ಹೇಳೋದು. ಅವ್ರು ಎಷ್ಟು ವಾಕ್ಯ ಹುಡುಕಿ ಬರ್ತಾರೋ ಅವ್ನಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಕೊಡ್ತಾರೆ. ಮನೇಲಿ ಎಲ್ಲೆಲ್ಲೋ ಇಟ್ಬಿಡೋದು, ಚೀಲದ ಕೆಳಗಡೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ರ ಹುಡುಕ್ರೋದು ಹೇಳೋದು. ಇಡೀ ಮನೇಲಿ ಮಕ್ಕಳು ಹುಡುಕ್ತಾರೆ. ಹುಡುಕಿ ಆದ್ಮೇಲೆ ಎಷ್ಟು ದೇವರ ವಾಕ್ಯದ ಚೀಟಿ ತರ್ತಾನೆ ಅವನಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಮಾಡೋದು. ಯಾಕಂತ ಒಟ್ಟಾರೆ ದೇವರನ್ನ ಹುಡುಕಬೇಕು ಅಂತೇಳಿ. ದೊಡ್ಡವರು ಕೂಡ ಅಷ್ಟೇ. ಅಲ್ಲಿ ಬೇಕರಿಗಳ ತಿಂಡಿಗಳನ್ನ ತಿನ್ನೋದೇ ಇಲ್ಲ ಅಂತೆ ಅಲ್ಲಿ. ಅಷ್ಟರ ಮಟ್ಟಿಗೆ ಅಂದರೆ ಶುಕ್ರವಾರ ಸಾಯಂಕಾಲದಿಂದ ಶನಿವಾರ ಸಾಯಂಕಾಲದವರೆಗೆ ಅವರು ಸಬ್ಬತ್ ದಿನವನ್ನು ಸಂಪೂರ್ಣವಾಗಿ ಪ್ರೀತಿಯಿಂದ ಆಚರಿಸ್ತಾರೆ. ಹಾಗೇನೆ ನಮ್ಮ ಭಾರತ ದೇಶದಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಭಾನುವಾರ ದಿವಸ ನೀವು ಸಬ್ಬತ್ತದ ತಿಳಿದು ಮತ್ತೆ 12ನೇ ಅಧ್ಯಾಯದಲ್ಲಿ ನಾನು ಆಗಲೇ ಓದಿ ಹೇಳಿದ್ದೀನಿ, ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳ ಥರ ಮಾಡಬಹುದು ಅಂತೇಳಿ ಭಾರತ ದೇಶದಲ್ಲಿ. ಅಥವಾ
ಭಾನುವಾರ ಅಥವಾ ನಿಮ್ಮ ಹಳ್ಳಿಗೆ ನಾನು ಯಾವ ದಿವಸ ಬರ್ತೀನೋ ಅಥವಾ ನಮ್ಮ ಸೇವಕರು ಯಾವ ದಿವಸ ಬರ್ತಾರೋ ಹಳ್ಳಿಗಳಿಗೆ ಅವತ್ತೇ ದೇವ್ರ ದಿನ ಅಂತ ತಿಳ್ಕೊಳ್ಳಿ. ಈಗ ನಾನೀಗ ನಮ್ಮ ಹಳ್ಳಿಗಳಿಗೆ ನಾನು ಮಲ್ಲೂರಿಗೆ ಹೋಗ್ತಾ ಇದ್ದೀನಿ, ವಾಟಾಳಿಗೆ ಹೋಗ್ತೀನಿ, ಮೂಗೂರಿಗೆ ಹೋಗ್ತೀನಿ, ತಲಕಾಡಿಗೆ ಹೋಗ್ತೀನಿ, ಕೇತಳಿಗೆ ಹೋಗ್ತೀನಿ. ಹೋದಾಗ ಆ ವಾರ ನಿಮ್ಮನ್ನ ಇಲ್ಲಿ ಬರೋದು ಬೇಕಾಗಿಲ್ಲ, ನೀವು ಅಲ್ಲೇ ಪ್ರಾರ್ಥನೆ ಮಾಡಿ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಒಂದು ದಿನವನ್ನ ದೇವರಿಗೆ ಕೊಡ್ಲೇಬೇಕು, ಕೊಟ್ರೆ ಮಾತ್ರ ಆಶೀರ್ವಾದ. ಇದು ನಿಮ್ಮ ಕಾಣಿಕೆ. ಒಂದ್ ದಿವಸ ದೇವ್ರಿಗೆ ಕೊಡೋದು, ಒಂದ್ ದಿವಸ ದೇವ್ರಿಗೆ ಕೊಡೋದು ನಿಮ್ಮ ಕಾಣಿಕೆ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಕಾಣಿಕೆನ ನೀವು ಕೊಡ್ಲೇಬೇಕು. ಆಮೇಲೆ ಹಲ್ಲೆಲೂಯಾ. ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರ ನೋಡೋಣ. ಇಲ್ಲಿ ನೋಡಿ, ಸ್ವಾಮಿ ಹೇಳ್ತಾರೆ, ನಿತ್ಯವಾದ ಕೆಲಸವನ್ನ ಮಾಡದೆ, ಸಾಕು ಸಾಕು, ನಿತ್ಯವಾದ ಕೆಲಸ ಮಾಡದೆ ಇದ್ದಾರೆ. ಏನು ಗೊತ್ತಾ? ನಿತ್ಯ ಕೆಲಸಗಳು. ಹಸು ಕರುಗಳನ್ನ ಮೇಲೆ ಪ್ರೀತಿ ಇರಬೇಕು, ಅವಕ್ಕೆ ಕಟ್ಟಬೇಕು, ಮೇವು ಹಾಕೋದು ಹಾಕ್ಬೇಕು. ಮತ್ತೆ ತಗೊಂಡು ಅಯ್ಯೋ ಇವತ್ತು ಚಂದ್ರಶೇಖರ್ ಪಾಸ್ಟರ್ ಹೇಳ್ಬಿಟ್ಟಿದ್ದಾರೆ, ನಾನು ಇವತ್ತು ಹಸುಗೆ ಮೇವೇ ಹಾಕೋದಿಲ್ಲಪ್ಪ, ಅದು ಕೆಲಸ ಅಂತ ತಿಳ್ಕೊಬೇಡಿ. ಹಾಗಾದ್ರೆ ನೀವು ಊಟ ಮಾಡಬಾರ್ದು. ಹೇಳ್ತಾರೇನು ಗೊತ್ತಾ? ಭಾನುವಾರ ದಿವಸ ಯಾವ ಕೆಲಸ ಮಾಡಬಾರ್ದು ತಗೊಂಡು ನಮ್ಮ ಪಾಸ್ಟರ್ ಹೇಳ್ಬಿಟ್ರಲ್ಲ ಅಂತೇಳಿ ನಿಮ್ಮ ಹಸುಗಳಿಗೆ ಕರುಗಳಿಗೆ ಮೇವು ಹಾಕದೆ ಬಿಡ್ಬೇಡಿ. ಅದಕ್ಕೆ ನೀವು ಮೇವು ಹಾಕೋದಿಲ್ಲ, ನೀವು ತಿನ್ಬೇಡಿ. ನೀವು ತಿಂತೀರ ತಾನೆ? ಹಸು ಕರುಗಳಿಗೆ, ನಾಯಿ ಪಕ್ಕಿಗಳಿಗೆಲ್ಲ ಹಾಲು ಹಾಕೋದು ಹಾಕ್ಬೇಕು, ಎಲ್ಲವನ್ನು ಹಾಕೋದು ಹಾಕ್ಬೇಕು. ನೀವು ಹಾಕಿ ಏನು ಮಾಡೋ ಗೊತ್ತಾ? ನೀವು ಪ್ರಾರ್ಥನೆಲಿರಿ, ಪ್ರಾರ್ಥನೆ ಇದ್ದಾಗ ಏನಾಯ್ತು ಗೊತ್ತಾ? ಅದು ದೇವರ ಒಂದು ಆಶೀರ್ವಾದವಾಗಿರ್ತದೆ. ಅವತ್ತು ನೀವೇನು ಮಾಡೋ ಗೊತ್ತಾ? ಬೇರೆ ಕೆಲಸವನ್ನು ಮಾಡಬಾರ್ದಿದ್ದಾರೆ. ನಿಮ್ಮ ಹಸು ಕರು ಕುರಿಗಳಿಗೆ ಮೇವು ಹಾಕ್ಬೇಡಿ ಅಂತ ಹೇಳಿಲ್ಲ. ಅದನ್ನು ಚೆನ್ನಾಗಿ ನೋಡ್ಕೊಂಡು ಮಾಡ್ಬಿಟ್ಟು ಅಲ್ಲಿಂದ ಬಂದು ನೀವು ಒಂದು 4 ಜನ ಹೆಂಗಸರು ಸೇರ್ಕೊಂಡು ಪ್ರಾರ್ಥನೆ ಮಾಡಿ, ಗಂಡಸರು ಸೇರ್ಕೊಂಡು ಪ್ರಾರ್ಥನೆ ಮಾಡಿ, ಮಕ್ಕಳ ಜೊತೆ ಸೇರ್ಕೊಂಡು ಪ್ರಾರ್ಥನೆ ಮಾಡಿ, ಸುವಾರ್ತೆಯನ್ನು ಸಾರಿ ದೇವರ ಆಶೀರ್ವಾದ ಮಾಡ್ತಾರೆ. ಆಮೇನ್, ಆಮೇನ್, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಏನು ಬರ್ತಿದೆ? ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ. ಇದು ಎಷ್ಟನೇ ಪಾಯಿಂಟ್? ಇದು 4ನೇ ಪಾಯಿಂಟ್. ಸ್ವೇಚ್ಛೆಯಾಗಿ ನಡೆಯದೆ ಅಂದರೆ ಬಾಕಿ ದಿವಸ ನೀವು ಏನು ಮಾಡ್ತೀರಾ? ನೆಂಟರ ಮನೆಗೆ ಹೋಗ್ತೀರಾ, ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಗಂಡಸರಿದ್ದಾರೆ, ಪಕ್ಕದ ಮೇಲೆ ಹೋಗ್ಬಿಟ್ಟು ಅರಟೆ ಹೊಡೆಯೋರಿದ್ದಾರೆ, ಈ ರಜಾ ದಿವಸ ಟೂರ್ ಅಂತ ಹೋಗೋರಿದ್ದಾರೆ. ದೇವರ ದಿವಸವನ್ನು ಆ ಥರ ಮಾಡಕ್ಕೆ ಹೋಗಬೇಡಿ. ಭಾನುವಾರ ರಜಾ ಸಿಕ್ಬಿಡ್ತಲ್ಲ ಅಂತ ಟೂರ್ ಹೋಗಬೇಡಿ. ಭಾನುವಾರ ರಜಾ ಸಿಕ್ತಲ್ಲ ಅಂತ ಅರಟೆ ಹೊಡಿಲಿ ಪಕ್ಕದ ಮನೆಗೆ ಹೋಗಬೇಡಿ. ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನೀನು ಅರಟೆ ಹೊಡಿಲಿಕ್ಕೆ ಹೋದ್ರೆ ನಿನಗೆ ಆಶೀರ್ವಾದ ಇಲ್ಲ. ಇವತ್ತು ಏನಾಗ್ತದೆ ಗೊತ್ತಾ? ಅರಟೆ ಮಾತನ್ನ ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ದಯವಿಟ್ಟು ಕ್ಷಮಾಪಣೆ ಇರಲಿ. ಹೆಂಗಸರೇ, ನೀವು 4 ಜನ ಸೇರಿದಾಗ ಕಂಡೋರ ವಿಷಯದಲ್ಲಿ ಅರಟೆ ಹೊಡ್ಲಿಕ್ಕೆ ಹೋಗಬೇಡಿ. ನಿಜವಾಗಿ ಹೇಳ್ತೀನಿ. ಗಂಡಸರೇ, ನೀವು ಬೀದಿಯಿಂದ ಹೊರಗಡೆ ಹೋಗ್ಬಿಟ್ಟು ಅರಳಿಕಟ್ಟೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾಡಿಕೊಂಡು ನೀವು ಟೈಮ್ ಪಾಸ್ ಮಾಡಬೇಡಿ. ಯಾಕೆಂದರೆ ದೇವರ ದಿವಸ ಗೌರವ ಕೊಡಿ. ಬಾಕಿ ದಿವಸನೂ ಸಾಧ್ಯವಾದಷ್ಟು ನೀವು ಸ್ನೇಹಿತರ ಜೊತೆ ಸಂಪರ್ಕನ ಇಟ್ಟುಕೊಳ್ಳಿ. ಆದರೆ ಅರಟೆ ಹೊಡಿಲಿಕ್ಕೋಸ್ಕರ ಹೋಗಬೇಡಿ. ಕಂಡವ್ರ ವಿಷಯ ಮಾತಾಡಿದಾಗ ದಯವಿಟ್ಟು ಸ್ಟಾಪ್ ಮಾಡಿ. ನನಗೆ ಈ ವಿಷಯ ಹೇಳೋಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಕೇಳಬೇಡ ಅಂತ ಹೇಳಿ. ಯಾಕಂದ್ರೆ ಅವ್ರು ಹೇಳ್ಬಿಡ್ತಾರೆ, ಕೊನೆಗೆ ಅದನ್ನು ರಾಜಮಂಟಿ ಹೇಳಿದ್ರು ಅಂತ ಹೇಳ್ಬಿಡ್ತಾರೆ, ವಸಂತ ಹೇಳ್ಬಿಟ್ರು ಹೇಳ್ತಾರೆ, ಲಿಂಗರಾಜ್ ಹೇಳಿದ್ರು ಹೇಳ್ತಾರೆ, ಮಹಾದೇವ್ ಹೇಳಿದ್ರು ಹೇಳ್ತಾರೆ, ರಾಚಪಂಕಲ್ ಹೇಳಿದ್ರು ಹೇಳ್ತಾರೆ. ಏನು ಮಾಡ್ತೀರಾ? ಕಲ್ಯಾಣ ಹೇಳಿದ್ರು ಹೇಳ್ತಾರೆ. ಏನು ಮಾಡ್ತೀರಾ? ಮಾತಾಡಿ. ಇವತ್ತು ಹೆಂಗಸರು ಏನು ಮಾಡ್ತಿದಾರ? ಪಕ್ಕದ ಮೇಲೆ ಸ್ವಲ್ಪ ಸಮಯ ಸಿಕ್ಬಿಟ್ಟು ಸಾಕು, ಪಕ್ಕದ ಮೇಲೆ ಹೋಗ್ಬಿಟ್ಟು ಅರಟೆ ಹೊಡೆಯೋಕೆ ಕೂತ್ಕೊಂಡ್ಬಿಡ್ತೀರಾ. ಭಾನುವಾರ ದಿವಸ ಬಾಕಿ ದಿವಸ ಅರಟೆ ಹೊಡಿಲಿಕ್ಕೆ ಹೋಗಬೇಡಿ. ಭಾನುವಾರ ದಿವಸ ಇವತ್ತು ನಾನು ಕೂಡ ಮನೆ ಮಾಡಿದ್ದೀನಿ. ನನ್ನ ಹೆಂಡತಿ ಆಗಲಿ ನಾನಾಗಲಿ ಪಕ್ಕದ ಮನೆಗೆ ಹೋಗಿ ಅವ್ರ ಮನೆ ರೂಮ್ ಹೆಂಗಿದೆ ಕೂಡ ನಾನು ನೋಡೋಕ್ಕೋದಿಲ್ಲ. ರೋಡಲ್ಲೇ ಗುಡ್ ಮಾರ್ನಿಂಗ್, ಪ್ರೈಸ್ ದಿ ಲಾರ್ಡ್ ಅಷ್ಟರಲ್ಲೇ ಮಾತಾಡ್ತೀವಿ. ಆದರೆ ಪ್ರಾರ್ಥನೆ ವಿಷಯ ಬಂದಾಗ ಮಾತ್ರ ನಾವೆಲ್ಲ ಜೊತೆ ಸೇರ್ತೀವಿ. ಪ್ರಾರ್ಥನೆ ಮುಗಿದ ಮೇಲೆ ನಾವು ಹೊರಗಡೆ ಹೋಗ್ತೀವಿ. ಯಾಕತ್ತಾ? ಯಾವುದು ಕೂಡ ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಹಂಗೇನೆ ಆಗ್ಬಿಡ್ತೀವಿ. ಎಚ್ಚರ, ಬಿ ಕೇರ್ಫುಲ್. ನೀವು ಅರಟೆ ಹೊಡೆಯುವಾಗ ನೀವು ಮಾತಾಡೋದ ಪ್ರತಿಯೊಂದು ಮಾತಿನ ಬಗ್ಗೆ ದೇವರಿಗೆ ಲೆಕ್ಕ ಕೊಡಬೇಕಾಗ್ತದೆ. ನೀವು ಮಾತಾಡೋದ ಮಾತು ಒಂದು ಸಂಸಾರನ ಹೊಡೆಯೋದೇ ಆದರೆ ನಿಜವಾಗಿ ಹೇಳ್ತೀನಿ, ನಿಮ್ಮ ಕುಟುಂಬಕ್ಕೆ ಅದು ಶಾಪ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಬೇಕಾ? ಕಂಡವ್ರ ವಿಷಯ ಮಾತಾಡೋಕೆ ಹೋಗ್ಬೇಡಿ, ಅರಟೆ ಹೊಡಿಲಿಕ್ಕೆ ಹೋಗ್ಬೇಡಿ. ಅದ್ರ ಬದಲಿಗೆ ಪ್ರಾರ್ಥನೆ ಮಾಡಿ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಡ್ಯೂಟಿಗೆ ಹೋದ ಜಾಗದಲ್ಲೂ ಕೂಡ ಅರಟೆ ಹೊಡಿತಾ ಇದ್ರೆ ಆ ಜಾಗದಿಂದ ನಾನು ನೆಟ್ಟಿ ಸ್ವಲ್ಪ ಆ ಕಡೆ ಕದಲ್ಬಿಟ್ಟು ಪುನಃ ಪ್ರಾರ್ಥನೆ ನಿಂತ್ಕೊಳ್ತೀನಿ. ಯಾಕೆ ಗೊತ್ತಾ? ನಮ್ಮನ್ನು ಲೋಕದವರ ಸಂಗಡ ಸುವಾರ್ಥ ಸಾರಲಿ ಕಳಿಸಿದ್ದಾರೆ, ರಕ್ಷಣೆ ಉಂಟಲಿ ಕಳಿಸಿದ್ದಾರೆ, ಅರಟೆ ಹೊಡೆದು ಕಳಿಸಲಿಲ್ಲ. ಎಚ್ಚರ. ಇದ್ರ ಮೇಲೆ ನಾನು ನಿಮಗೆ ಹೇಳೋದಿಲ್ಲ. ಅರಟೆಯನ್ನು ಹೊಡೆದ್ರೆ ನಿಜವಾಗಿ ಒಂದು ಹೇಳ್ತೀನಿ, ನೀವು ಮಾತಾಡೋಂಥ ಮಾತಿನಿಂದ ಇನ್ನೊಬ್ಬರು ಸಂಸಾರಕ್ಕೆ ತೊಂದರೆ ಆಗೋದಾದ್ರೆ, ಇನ್ನೊಬ್ಬರು ಕುಟುಂಬಕ್ಕೆ ತೊಂದರೆ ಆಗೋದಾದ್ರೆ, ಇನ್ನೊಬ್ಬರ ಜೀವಿತಕ್ಕೆ ತೊಂದರೆ ಆಗೋದಾದರೆ, ನೀನು ಒಳ್ಳೆ ಹೆಸರು ತೆಗೆದುಕೊಳ್ಳೋದಕ್ಕೋಸ್ಕರ ನಿಮ್ಮ ಅಧಿಕಾರಿಗಳ ಮುಂದ್ಗಡೆ ಬಕೆಟ್ ಹಿಡ್ಕೊಂಡು ನಿಂತ್ಕೊಳ್ಳೋದಾದರೆ, ನೀವು ಕೆಲಸ ಮಾಡೋದಾದರೆ, ಮೇಸ್ತ್ರಿನ ಮೆಚ್ಚಿಸ್ಕೋಬೇಕು ಅಂತ ಒತ್ತಾಡೋದಾದರೆ, ನೋಡಿ ದೇವರಿಗೆ ನೀವು ಲೆಕ್ಕ ಕೊಡಬೇಕಾಗ್ತದೆ. ಕಂಡವ್ರ ವಿಷಯ ನಿಮಗೆ ಬೇಡ. ಮೊನ್ನೆ ತಾನೇ ನಮ್ಮ ಫ್ಯಾಕ್ಟ್ರಿಲಿ ಒಂದು ಕೆಲಸ ಇದಾಯಿತು. ಅಯ್ಯೋ, ಆ ಮುದುಕಿನ ಕೈ ಕೆಲಸನೇ ಮಾಡೋಕ್ಕಾಗಲಿಲ್ಲ, ಅವ್ನು ಗಾಡೆ ಹೊಡಿತಾ ಇದ್ದ.
ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಕಣ್ರಿ, ಅವನ ಮನೆ ಕಳಿಸ್ಬಿಡ್ಬೇಕು ಅಂತ ನಮ್ಮ ಗಾಡಿಗಳು ಹೇಳಿದ್ರು. ನೀ ಅವನ ಮನೆ ಕಳಿಸ್ತೀಯಪ್ಪ, ಅವನು ಕೂಲಿ ನೀ ಕೊಡ್ತೀಯಾ? ಅವನ ಮಕ್ಕಳು ನೋಡ್ತಾ ಇದ್ದಿದ್ರೆ ಅವನು ಕೂಲಿ ಕೆಲಸ ಬರಬೇಕಾಗಿತ್ತಾ? ಕೇಳಿ, ಆ ಒಂದು ಮಕ್ಕಳು ನೋಡ್ತಾ ಇದ್ರೆ ಕೂಲಿ ಕೆಲಸ ಬರಬೇಕಾಗಿತ್ತಾ? ಆ ಒಂದು ಕುಟುಂಬದಲ್ಲಿ ಆ ಮುದುಕನನ್ನು ಅವ್ರ ಮಕ್ಕಳು ನೋಡ್ಕೊಳ್ಳೋದೇ ಆಗಿದ್ರೆ ನಿಜವಾಗಿಯೂ ಆ ಮುದುಕ ಕೆಲಸ ಬರ್ಬೇಕಾಗಿತ್ತಾ? ಗ್ಯಾರಂಟಿ ಬರ್ಬೇಕಾಗಿರ್ಲಿಲ್ಲ. ಯಾಕೋತಾ ಎಲ್ರು ಮಾತಾಡಿ, ಯಾಕೋತಾ ಒಬ್ರು 4-5 ಜನ ಮಾತ್ರ ಮಾತಾಡ್ದಲ್ಲ, ಯಾಕೋತಾ ಬಾಯಿಗೆ ನೊಣ ನುಗ್ಬಿಡ್ತದೆ. ಅಲ್ಲೆಲ್ಲೂಯ. ಪಾಪ ಮುದುಕ ಕಷ್ಟಪಟ್ಟು ಇಟ್ಟಿ ಹೊಡಿತಿದ್ದಾನೆ. ನಾವು ಹೇಳ ಒಳ್ಳೆಯವರಿಗೆ ಕೆಲಸ ಕೊಡೋದಾದ್ರೆ ಅವ್ರನ್ನ ನೋಡ್ಕೊಳ್ಳೋದು ಯಾರಪ್ಪ? ಆಯ್ತು, ಬೆಳ್ಳಗಿರೋದೇ ಒಂದು ಟೀಮು, ಒಳ್ಳೆ ಜಾತಿಯವ್ರದೇ ಒಂದು ಟೀಮ್ ಆದ್ರೆ ಕರ್ರಿಗಿರೋರ್ನ ಕುರುಬಿಗಳನ್ನ ಮಾತಾಡ್ಸೋರು ಯಾರು? ನೋಡಿ, ನಾನು ಹೇಳ್ತೀನಿ, ನೀವು ಹರಟೆ ಹೊಡಿಯುವಾಗ ಜನ ನೋಡಿ ಹರಟೆ ಹೊಡಿಬೇಡಿ. ನೀವು ಕಷ್ಟದಲ್ಲಿರೋ ದುಃಖದಲ್ಲಿರೋ ಮನೆಗೆ ಹೋಗಿ ಸಾಂತ್ವನ ಮಾಡಿ, ಯೇಸು ಸ್ವಾಮಿ ಹೆಸರು ಪ್ರಾರ್ಥನೆ ಮಾಡಿ. ಈ ಥರದಲ್ಲಿ ನೀವು ಕಾಲ ಕಳ್ಕೊಂಡು ಬಂದರೆ ದೇವರ ಆಶೀರ್ವಾದ ನಿಮಗೆ ಆಗ್ತದೆ. ಈ ಯೆಶಾಯ 58:13 ಪುನಃ ಮನೆಯಲ್ಲಿ ಹೋಗ್ಬಿಟ್ಟು ನೀವು ಪುನಃ ಓದಿ, ನಿಮಗೆ ಗೊತ್ತಾಗ್ತದೆ ಸಬ್ಬತ್ ದಿವಸದಲ್ಲಿ, ಅಂದರೆ ದೇವರ ದಿವಸದಲ್ಲಿ ಏನು ಮಾಡಬೇಕು, ಅಲ್ಲಿ ದೇವರ ದಿವಸದಲ್ಲಿ ಏನು ಕಲ್ತಿದ್ದೀರೋ ಅದನ್ನೇ ನಿಮ್ಮ ಜೀವಿತದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಹರಟದೆ ನಾನು ರಾತ್ರಿ ಇಡೀ ಕೂತ್ಕೊಂಡು ನಾನು ಈ ವಚನ ರೆಡಿ ಮಾಡಿದೆ, ಗೊತ್ತಾ? ಹಲ್ಲೆಲೂಯಾ. ಹರಟದೆ. ನೆಕ್ಸ್ಟ್ ಏನಪ್ಪ? ಹರಟದೆ. ಮಾನ್ಯವು ಘನಪಡಿಸಿದರೆ ಇಲ್ಲಾಂದ್ರೆ ಉಲ್ಲಾಸ ಇಲ್ಲ. ನೋಡಿ, ಅಲ್ಲಿ ದೇವರ ದಿನವನ್ನ, ಪರಿಶುದ್ಧ ದಿನವು ಉಲ್ಲಾಸಕರವಾಗಿದೆ ಅಂತ ಬರ್ಬೇಕಂತೆ. ಗೊಣಿಕೊಂಡು ಬರಬೇಡಿ. ಬಸ್ ಚಾರ್ಜ್ ದುಡ್ಡಿಲ್ಲ ಅಂತ ಬರಬೇಡಿ. ಬಸ್ ಚಾರ್ಜ್ನ ಸಿದ್ದರಾಮಯ್ಯನವರು ಫ್ರೀ ಬಿಟ್ಟಿದ್ದಾರೆ. ಅವ್ರು ಎಲ್ಲರೂ ಬಿಡ್ತಾರೋ ಗೊತ್ತಿಲ್ಲ. ಬಿಟ್ಟ ಮೇಲೆ ನೀವು ದುಡ್ತೀರಾ. ಇವತ್ತು ಯಾರು ಭಿಕ್ಷುಕರು ಯಾರಿಲ್ಲ ನಮ್ಮ ಸಭೆಯಲ್ಲಿ. ಎಲ್ರಿಗೂ ಮನೆ ಇದೆ, ಸ್ವಂತ, ಎಲ್ರಿಗೂ ಆಸ್ತಿ ಇದೆ. ಆದ್ರೆ ನಿಮ್ಗೆ ವಾಕ್ಯ ಕೊಡೋಂಥ ಪಾಸ್ಟ್ ಇದಲ್ಲ, ನಿಮ್ಮ ಪಾಸ್ಟಿಗೆ ಮನೆ ಇಲ್ಲ. ಆದ್ರೂ ಕೂಡ ಇವತ್ತು ಇಲ್ಲಿಗೆ ಬಾಡಿಗೆ ಕಟ್ಕೊಂಡು ಇಲ್ಲಿ ಊಟದ ವ್ಯವಸ್ಥೆ ಮಾಡಿಕೊಂಡು ನನ್ನ ಒಂದು ಸಂಬಳದಲ್ಲಿ ನನ್ನ ಕಾಯಿಲೆ ಆದಷ್ಟರ ಮಟ್ಟಿಗೆ ನಾನು ಮಾಡ್ಕೊಂಡು ಹೋಗ್ಲಿ ಪ್ರಯತ್ನ ಪಡುವಾಗ ನಿಮಗೆ ಸ್ವಂತ ಮನೆ ಇದೆ, ಜಾಗ ಇದೆ. 10 ಜನಕ್ಕೆ ನೀವು ಯೇಸು ಸ್ವಾಮಿನ ಕೊಡ್ರಿ. ಹಲ್ಲೆಲೂಯಾ. ಕೊಡಿ, ಯೇಸು ಸ್ವಾಮಿನ ಕೊಡಿ, ಯೇಸು ಸ್ವಾಮಿ ಪ್ರೀತಿನ ಕೊಡಿ. ಕರ್ಕೊಂಡು ಬನ್ನಿ, ಆಲಯಕ್ಕೆ ಕರ್ಕೊಂಡು ಬನ್ನಿ. ನಿಮ್ಮ ಊರಿಗೆ ನಾವು ಹಳ್ಳಿಗಳಿಗೆ ಬಂದಾಗ ಹಳ್ಳಿಗಳಲ್ಲಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಸಭೆಗಳನ್ನ ಮಾಡಿ. ಹಲ್ಲೆಲೂಯಾ. ಗ್ಯಾರಂಟಿನಾ? ನೀವು ಕರೆದಾಗ ನಿಮ್ಮ ಹಳ್ಳಿಗಳಿಗೆ ಯಾವ ಸಮಯದಲ್ಲಿ ಬರ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಆದ್ರೆ ನನ್ನ ಡ್ಯೂಟಿ ಟೈಮ್ ಬಿಟ್ಬಿಟ್ಟು, ಯಾಕಂತ ನಾನು ಬದುಕಬೇಕು, ನನ್ನ ಕೆಲಸನ ತಪ್ಪಿಸ್ಕೊಂಡು ಬೆಳಿಗ್ಗೆ ಟೈಮ್ ಆದರೆ ಮಧ್ಯಾಹ್ನ ಮೇಲೆ ಬರ್ತೀನಿ, ಮಧ್ಯಾಹ್ನ ಮೇಲೆ ಆದರೆ ಬೆಳಿಗ್ಗೆ ಟೈಮಲ್ಲಿ ಬರ್ತೀನಿ. ಗ್ಯಾರಂಟಿ ಬರ್ತೀನಿ. ನೀವು ಕರೆದಾಗ ಗ್ಯಾರಂಟಿ ಬಂದೇ ಬರ್ತೀನಿ. ಈಗ ಹಂಚೋಡಿ ಪುಷ್ಪನಿಗೆ ಕೋಪ ಬರ್ತಾ ಇದೆ, ನಮ್ಮೂರಿಗೆ ಬರಲಿಲ್ಲ ಅಂತ. ಚಾಮರಾಜನಗರ ಕಣವ ನಿಮ್ಮೂರು, ಬರ್ತೀನಿ ಕಣವ. ಹಲ್ಲೆಲೂಯಾ. ಬಂದೇ ಬರ್ತೀವಿ. ದೂರದ ಊರುಗಳಿಗೆ ಸ್ವಲ್ಪ ದೂರ ಆಗ್ತದೆ. ಕಳ್ಸಲ್ಲ, ನಾವು ಕೊಡಗಿಗೆ ಹೋಗ್ಬಿಟ್ಟು ಬಂದೋ. ಈ ಸಲ ನಾವು ಚಾಮರಾಜನಗರಕ್ಕೆ ನೆಕ್ಸ್ಟ್ ನಮ್ಮ ಪ್ರಯಾಣ ಇದೆ. ನಿಮ್ಮ ಹಳ್ಳಿಗಳ ಹತ್ತಿರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಿಗೆ ಕರೆದಾಗ ಬರ್ಲಿಕ್ಕೆ ನಾನು ರೆಡಿ ಇದ್ದೀನಿ. ನೀವು ಪ್ರಾರ್ಥನೆ ಮಾಡಿ ಅಷ್ಟೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದರೆ ನೀವು ಸ್ವೇಚ್ಛೆಯಾಗಿ ನಡೆಯದೆ ಹರಟದೆ ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವಾಗಿ ಆಲೋಚನೆ ಮಾಡಿ ಬನ್ನಿ. ಮಾನ್ಯವಾಗಿದೆ ಎಂದು ತಿಳಿದು ಬನ್ನಿ. ನೀವು ಘನಪಡಿಸಿದ್ರೆ ದೇವರು ನಿಮ್ಮನ್ನ ಘನಪಡಿಸ್ತಾರಂತೆ ಪ್ರಿಯರೇ. ನೀವು ಎಷ್ಟು ದೇವರನ್ನು ಸನ್ಮಾನ ಮಾಡ್ತೀರೋ ದೇವರು ನಿಮ್ಮನ್ನ ಸನ್ಮಾನ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಯಾರನ್ನ ಸನ್ಮಾನ ಮಾಡಬೇಕು? ದೇವರನ್ನು ಸನ್ಮಾನ ಮಾಡಬೇಕು. ಇವತ್ತು ಆಲಯಕ್ಕೆ ಬರ್ಬೇಕಿದ್ರೆ ಜನಗಳು ಹೇಳ್ಬೋದು, ನೀನು ಚರ್ಚಿಗೆ ಮಾತ್ರ ಹೋಗ್ಬೇಡ ಅಂತ ಹೇಳ್ಬೋದು. ನಿನಗೆ ಒಳ್ಳೇದಾಗಿದೆ ಅಂತ ಗೊತ್ತಿದ್ರೆ ನೀನು ಬರಲೇಬೇಕು. ನಿನ್ನ ಕುಟುಂಬಕ್ಕೆ ಒಳ್ಳೇದಾಗಿದೆ ಅಂದರೆ ಬರಬೇಕು. ಈಗ ಮಹಾದೇವನ ತಂದೆ, ಅವರಿಗೆ 85-90 ವರ್ಷ ವಯಸ್ಸಾಗಿದೆ. ಆ ಮನುಷ್ಯರಿಗೆ ಆ ವಯಸ್ಸಿನಲ್ಲಿ ಈ ಭಾಗದಲ್ಲಿ ಪೂರ್ತಿ ಈ ಬಗ್ರಿ ಅಂತ ನೋಡಿ, ಅದೇ ಈ ಹಾರ್ಟ್ ಆ ಕಡೆ ಮೂಳೆ ಇರ್ತವಲ್ಲ, ಆ ಬಗ್ರಿದ ಈ ಮೂಳೆ ಇಲ್ಲಿಂದ ಇಲ್ಲಿವರೆಗೆ ಪೂರ್ತಿ ಫೈಬರ್ದು ಮೂಳೆ, ಗೊತ್ತಾ ನಿಮಗೆ? ಆ ಮೂಳೆಲ್ಲ ಮುರಿದು ಪುಡಿ ಆಗಿದೆ. ಪ್ರಾರ್ಥನೆಯಿಂದ ಆ ಮನುಷ್ಯ ಬದುಕಿ ಇಲ್ಲಿ ಎಲ್ಲ ಫೈಬರ್ದು ಮೂಳೆ ಇದು ಇಲ್ಲಿ ಹಾಕಿದ್ದು. ಈ ಎಡಭಾಗ ಪೂರ್ತಿ, ಬಲಭಾಗದಲ್ಲಿ ಒರಿಜಿನಲ್ ಮೂಳೆ. 2ನೇ ಸಲ ಹಾರ್ಟ್ ಪ್ರಾಬ್ಲಮ್ ಆಯ್ತು, 3ನೇ ಸಲ ಆಯ್ತು. ನಿಜಾನ ವಸಂತ? ಕರೆಕ್ಟಾಗಿ ಹೇಳಪ್ಪ. ಅಲ್ಲಿಂದ 3ನೇ ಸಲ ಹಾರ್ಟ್ ಆಪರೇಷನ್ ಆದ್ರೂ ಕೂಡ 85-90 ವರ್ಷ ವ್ಯಕ್ತಿ ಇವತ್ತು ಗಟ್ಟಿಮುಟ್ಟಾಗಿ ನಡೆದಿದ್ದಾರೆ. ಯಾಕೋತಾ? ಅದೇ ಕರ್ತನ ಕೃಪೆ ಪ್ರಿಯರೇ. ಇಷ್ಟು ದೇವರಿಗೆ ಉಪಕಾರ ಮಾಡಿದ ಮೇಲೂ
ಇಷ್ಟು ಉಪಕಾರ ಮಾಡಿದ ಮೇಲೂ ದೇವರನ್ನ ನೀವು ಮರೆಯೋದಾದ್ರೆ ದೇವರು ನಿಮ್ಮನ್ನ ಮರೆಯೋದಿಲ್ಲ, ಆದ್ರೆ ಸೈತಾನ ನಿಮ್ಮ ಹತ್ರ ಬಂದು ಆಟ ಆಡ್ತಾನೆ. ನೀವು ದೇವ್ರನ್ನ ಮರ್ತಾರೆ, ದೇವ್ರು ನಿಮ್ಮನ್ನ ಮರೆಯೋದಿಲ್ಲ, ಸೈತಾನ ಬಂದು ಆಟ ಆಡ್ತಾರೆ ನಿಮ್ಮ ಕುಟುಂಬದಲ್ಲಿ. ಅದಕ್ಕೇನೆ ನಾನು ಹೇಳ್ತಾ ಇರೋದು, ವಾರದಲ್ಲಿ ಒಂದು ದಿವಸ ಕಷ್ಟನ ಸುಖನ ಆಲಯಕ್ಕೆ ಬರ್ಲಿಕ್ಕೆ ನೋಡಿ. ಇವತ್ತು ಆಲಯಕ್ಕೆ ಬರೋದು ಭಾನುವಾರ ದಿವಸ ಮದುವೆ ಬಿದ್ದಾಗ ಓಡೋಗ್ಬಿಟ್ಟು ತಿನ್ನಕ್ಕೆ ನಿಂತ್ಕೊಂಡ್ಬಿಡ್ಬೇಡಿ. ಯಾಕೆಂದ್ರೆ ದಯವಿಟ್ಟು ಕ್ಷಮಾಪಣೆ ಇರಲಿ, ನೀವು ಮದುವೆಗೆ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ. ಸ್ವಂತದವ್ರ ಮದುವೆಗೆ ಹೋಗಿ, ಪಕ್ಕದ ಮನೆಯವ್ರ ಮದುವೆಗೆ ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದ್ರೆ ಬಿಡೋದಿಲ್ಲ. ನಿಜ ಅಲ್ವಾ? ಗ್ಯಾರಂಟಿ. ನಾನು ಸತ್ತಿರ್ತಕ್ಕಂಥ ವ್ಯಕ್ತಿಗಳನ್ನ ನೋಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ. ಸಂಸ್ಕಾರ ಎಲ್ಲದಕ್ಕಿಂತಲೂ ಒಳ್ಳೆ ಕೆಲಸ. ಯಾಕೊತ್ತಾ, ಹುಟ್ಟಿದ ದಿವಸ ಅನ್ಬೇಕಾದ್ರೆ ಪ್ರಸಂಗಿ 7:2 ಬರ್ತಿದೆ, ಹುಟ್ಟಿದ ದಿನಕ್ಕಿಂತಲೂ ಸಾಯೋ ದಿವಸ ಮುಖ್ಯ ಅಂತೇಳಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರಿಯರು, ಅರ್ಥ ಮಾಡ್ಕೊಳ್ಳಿ. ನೀವು ಎಂಥ ಎಮರ್ಜೆನ್ಸಿ ಬಂದಾಗ ಭಾನುವಾರ ದಿವಸ ಬರದೇ ಇದ್ರೂ ಪರವಾಗಿಲ್ಲ, ಆದರೆ ಆ ವಾರದಲ್ಲಿ ಒಂದು ದಿವಸ ದೇವ್ರಿಗೆ ಕೊಡಲೇಬೇಕು. ನೀವು ವಾರದಲ್ಲಿ ಒಂದು ದಿವಸನ ನೀವು ದೇವ್ರಿಗೆ ಕೊಡಲೇಬೇಕು. ಎರಡನೇದಾಗಿ ನೀವು ಆಲಯಕ್ಕೆ, ನಾವು ಇವಾಗ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ಮಾಡ್ತಾ ಇದ್ದೀನಪ್ಪ. ನಾನು ಈ ಚರ್ಚೆನ ನಡೆಸ್ತಾ ಇರೋದು ನಿಜವಾಗಿ ಹೇಳ್ತೀನಿ, ಲಾಭಕ್ಕೋಸ್ಕರ ಅಲ್ಲ. ಬರೀ 2,000, 2,500 ರೂಪಾಯಿ, 3,000 ಒಳಗಡೆನೆ ಕಾಣಿಕೆ ಬೀಳ್ತಾ ಇರೋದು. ಎಲ್ಲಿ? ತಿಂಗಳಿಗೆ. ಹಲೋ, ಕೇಳಿಸ್ತಾ ಇದೆಯಾ? ತಿಂಗಳಿಗೆ ಬೀಳ್ತಾ ಇರೋದು. ಆದರೂ ಕೂಡ ನಾವು ಅದು ಪೆಟ್ರೋಲ್ ಖರ್ಚು ಕೂಡ ಸಾಲದಿದ್ರು ಕೂಡ ನೀವು ಕರೆದಾಗ ನಿಮ್ಮ ಹಳ್ಳಿಗಳಿಗೆ, ಅಲ್ಲಿಗೆ ಸ್ವಲ್ಪ ಮುಂದೆ ಬರ್ತೀರಲ್ಲ, ಎಲ್ಲ ಮುಂದೆ ಬನ್ನಿ. ಹಾಗಾದ್ರೆ ಪ್ರಿಯರೇ, ನಿಮಗೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಅವರು ಇವರು ಎಲ್ಲ ಕಿರಿಕಿರಿ ಮಾಡ್ಬೋದು, ನೀನು ಆಲಯಕ್ಕೆ ಹೋಗಬೇಡ ಮಾಡಬೇಡ ಅಂತೇಳಿ. ನಾನು ಹೇಳ್ತಾ ಇದ್ದೀನಲ್ಲ, ಮಹಾದೇವನ ತಂದೆ ಪರಿಸ್ಥಿತಿ, ವಸಂತನಿಗೆ ಮಕ್ಕಳು ಇಲ್ಲದೆ ಇದ್ದಾಗ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಮಕ್ಕಳಾಯಿತು. ಶಕುಂತಲ ಎಷ್ಟು ವರ್ಷ ಆದ್ಮೇಲೆ ನಿನಗಾಗಿದ್ದು ಮಕ್ಕಳು? 13 ವರ್ಷ ಆದಮೇಲೆ ಮಕ್ಕಳಾಗಿದ್ದು ಅಲ್ವಾ? ಮಗು ಆದಮೇಲೆ ನೀನು ಹಿರಿ ಮಗುಗೆ ಏನು ಹೇಳ್ತು? ಆರ್ಟ್ ಹೋಲ್ ಆಗಿದ್ರು, ವಾಯ್ಸ್ ಇದಾಯ್ತು. ಅಲ್ಲೂ ಕೂಡ ನಾನು ಹೇಳ್ತೀನಿ, ನೀನು ಆಲಯಕ್ಕೆ ಬಂದ್ಬಿಡು. ಯಾಕಂತ ಇವಳು ಆಲಯಕ್ಕೆ ಬರೋದು ನಿಲ್ಲಿಸ್ಬಿಟ್ಲು. ಏನಾಯ್ತು? ಸೈತಾನ ಹೋಗಿ ಬಡ್ದಾದ್ಮೇಲೆ ಯಾರೋ ಹೇಳ್ತಾರಂತ ಹೋಗಿ ಆಲಯಕ್ಕಿದ. ಬಂದಾದ್ಮೇಲೆ ಏನಾಯ್ತು ಮಗಳೇ? ಜೋರಗಳು. ಹೌದಲ್ಲ? ಇದೇ ಅದ್ಭುತ ಕಣ್ರಿ. ಆರ್ಟ್ ಹೋಲಾಗಿದ್ದು ಹಿಡಿದು ಮುಚ್ಚಲ್ಪಡ್ತು. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ. ಹೋಲಾಗಿದೆ ಅಂತ ಹೇಳಿದ್ದು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಮುಚ್ಚಲ್ಪಡ್ತು. ಹಾಗೇನೆ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಸಾಕ್ಷಿಗಳು. ಆವಾಗ ನೀವು ಅರ್ಥ ಮಾಡ್ಕೊಳ್ಳಿ. ಚಂದಮ್ಮಜ್ಜಿಯ ಮನೆಗೆ ನಾನು ಹೋದಾಗ ಅವ್ರ ಹಿರಿ ಸೊಸೆಗೆ ಮೈ ಮೇಲೆ ಕೆಟ್ಟ ಶಕ್ತಿ ಬರ್ತಾ ಇತ್ತು. ಅದು ಇನ್ನೂ ಬಿಟ್ಟು ಹೋಗಿರಲಿಲ್ಲ. ನಮ್ಮ ಜೋಸೆಫ್ ಅಂಕಲ್ ಅವರು ಹೋಗಿ ಅವ್ರ ಮನೇಲಿ ಪ್ರಾರ್ಥನೆ ಮಾಡಿ, ನಾವು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು 16-17 ವರ್ಷಗಳಿಂದ ಸುವಾರ್ತೆ ಸಾರ್ತಾ ಇದ್ದೀವಿ. ಚಂದಮ್ಮಜ್ಜಿಯವರ ಮನೆಯೇ ನಮಗೆ ಒಂದು ಮೂಲೆಗಲ್ಲು. ಆ ಜಾಗದಿಂದನೇ ಪ್ರಾರಂಭ ಆಗಿರೋದು ಸೇವೆ. ಅಲ್ಲಿಂದ ಸೇವೆ ಆಗ್ತಾ ಇವತ್ತು ನಿಮ್ಮಂತ ಎಷ್ಟೋ ತಾಯಿಯಂದ್ರನ್ನ, ಅಕ್ಕಂದ್ರ ಪಡೀಲಿಕ್ಕೆ ದೇವರು ಸೌಕರ್ಯ ಕೊಟ್ಟಿದ್ದಾರೆ. ಎಷ್ಟೋ ಅಣ್ಣಂದ್ರನ್ನ, ತಂದೆಯಂದ್ರನ್ನ ಕೊಡಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳಿದಾಗ, ನೀವು ಕಷ್ಟದಲ್ಲಿರೋರ, ದುಃಖದಲ್ಲಿರೋನ, ಹಿಂಸೆಯಲ್ಲಿರೋನ, ಪಾಪದ ಬಂಧನದಲ್ಲಿರ್ತಕ್ಕಂಥ ಜನಗಳ ಪಾಪದಿಂದ ಬಿಡಿಸಿ ಈ ಆಲಯ ಕರ್ಕೊಬನ್ನಿ. ಅವ್ರು ಬಿಡುಗಡೆ ಕೊಡಿಸಲೇಬೇಕು. ಒಬ್ಬ ಕುಡ್ಕ ಅಂತ ಬಿಡಕ್ ಹೋಗ್ಬೇಡ್ರಿ, ಒಬ್ಬ ಕೆಟ್ಟ ವ್ಯಕ್ತಿಯಿಂದ ಬಿಡಕ್ ಹೋಗ್ಬೇಡ್ರಿ, ಒಬ್ಬ ಹುಚ್ಚ ಅಂತ ಬಿಡಕ್ ಹೋಗ್ಬೇಡ್ರಿ. ಅಂಥವ್ರನ್ನ ಫ್ರೆಂಡ್ಶಿಪ್ ಮಾಡ್ರಿ, ದಾರಿಗೆ ತನ್ರಿ. ಹಲ್ಲೆಲೂಯಾ. ಹಂಗೆ ಒಳ್ಳೆಯವ್ರನ್ನ ಫ್ರೆಂಡ್ಶಿಪ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಯಾರು ಹೀನವಾಗಿ ತಳ್ಳಲ್ಪಟ್ಟಿರ್ತಾರೋ ಅಂಥವ್ರನ್ನ ನೀವು ಪ್ರೀತಿ ಮಾಡ್ಬೇಕಂದ್ರೆ ಇದೇ ಪರಲೋಕದ ರಹಸ್ಯ. ಹಾಗಾದ್ರೆ ನೀವು ಭಾನುವಾರ ದಿವಸ ಚರ್ಚಿಗೆ ಬಂದ್ಬಿಟ್ಟೆ ಅಂತ ಹೇಳಿದ್ರೆ ಸಾಲೋದಿಲ್ಲ. ಭಾನುವಾರ ಬರಬೇಕಾದ್ರೂ ಕೂಡ ನೀನು ಬಂದು ಪ್ರಾರ್ಥನೆ ಮಾಡಿಕೊಂಡು, ನಾವು ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋಗ್ಬಿಡ್ತಿದ್ದೀನಿ, ಒಳ್ಳೇದಾಗ್ತದೆ ಅಂತ ಮಾತ್ರ ದಯವಿಟ್ಟು ಬರಬೇಡಿ. ನೀವು ಬರೋದಾದ್ರೆ ಯೇಸು ಸ್ವಾಮಿ ನನಗೆ ಬೇಕು ಅಂತ ಬನ್ನಿ. ಹಲ್ಲೆಲೂಯಾ. ಯೇಸುನೇ ಬೇಕು ಅಂತ ಬನ್ನಿ. ನಿಮಗೆ ಚಿನ್ನ ಬೇಕೋ, ಚಿನ್ನದ ಗಣಿ ಬೇಕೋ? ಹಲೋ. ಹಾಗೇನೆ ಯೇಸು ಆಶೀರ್ವಾದ ಬೇಕೋ, ಯೇಸುನೇ ಬೇಕೋ? ಯೇಸುನೇ ನಿಮ್ಮ ಹತ್ರ ಇದ್ಮೇಲೆ ಆಶೀರ್ವಾದ ಆಟೋಮೆಟಿಕ್ ಆಗಿ ಬರ್ತದೆ. ಇವತ್ತು ಜನಗಳಿಗೆ ಯೇಸು ಬೇಕಾಗಿಲ್ಲ, ಯೇಸು ಆಶೀರ್ವಾದ ಬೇಕು. ಭಾನುವಾರ ಬರ್ತಾರೆ, ಕೊಂಡಾಟವೇ ನನ್ನ ಕರ್ತನ ಸನ್ನಿಧಿಯಲ್ಲಿ ಹಾಡು ಹೇಳ್ತಾರೆ. ಲಾಸ್ಟ್ ಊರಿಗೆ ಹೋದ್ಮೇಲೆ ಅಲ್ಲೊಂಥರ ಕೊಂಡಾಟ, ಎಣ್ಣೆ ಹಾಕೊಂಡು ಒಂಥರ ಕೊಂಡಾಟ, ಸೀರೆ ನೆಚ್ಕೊಂಡು ಜಗಳ ಆಡ್ಕೊಂಡು ಒಂಥರ ಕೊಂಡಾಟ, ಮನೇಲಿ ಸೊಸೆ ಜೊತೆ ಒಂಥರ ಕೊಂಡಾಟ, ಅತ್ತೆ ಜೊತೆ ಒಂಥರ ಕೊಂಡಾಟ, ಗಂಡರ ಜೊತೆ ಒಂಥರ ಕೊಂಡಾಟ, ಹೆಂಡತಿ ಜೊತೆ ಒಂಥರ ಕೊಂಡಾಟ. ಈ ಕೊಂಡಾಟಕ್ಕೆ ಇಲ್ಲಿ ಆಶೀರ್ವಾದ ಇಲ್ಲ. ಅವರು ಬರೀ ಭಾನುವಾರ ಕ್ರೈಸ್ತರು ಭಕ್ತರು ಮಾತ್ರ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ಕೊನೆಯದಾಗಿ ನಾನು ಹೇಳ್ತಾರ ಮಾತೇನು ಗೊತ್ತಾ ಪ್ರಿಯರೇ, ನೀವು ಭಾನುವಾರ ಆಲಯಕ್ಕೆ ಬರ್ತಾ ಇದ್ದೀನಿ ತಗೊಂಡು ಗೌರವದಿಂದ ಇದು ಮಾಡಿದ್ರೆ ನೀವು ಸಂತೋಷನೇ, ನೀವು ಆಲಯಕ್ಕೆ ಬರ್ತಾ ಇದ್ದೀರ ಸಂತೋಷ. ಆದರೆ ಬರಬೇಕಾದ್ರೆ ನೀವು ಮೊದಲು ಯಾವ ಬಂಧನದಿಂದ ಬಂದಿದ್ದೀರೋ, ಇವತ್ತು ಯಾವ ಬಂಧನ ಬಿಡುಗಡೆ ಆಗಿದೆಯೋ ಅದೇ ಥರ ಬಂಧನದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ನೀವು ಅವ್ರನ್ನ ರಕ್ಷಣೆ ಹೊಂದಿಸ್ಬೇಕು. ಇದೇ ನಿಜವಾದಂತಹ ದೇವರ ಆರಾಧನೆ. ಯೇಸು ಸ್ವಾಮಿ ಒಬ್ಬರಿಗೋಸ್ಕರ ಸಾಯಲಿಲ್ಲ, ಅವ್ರ ಕಡೆಗೋಸ್ಕರ ಸಾಯಲಿಲ್ಲ. ಅಲ್ಲಿ ದೇವ್ರ ವಾಕ್ಯದಲ್ಲಿ ಆಗ್ಲಿ ವಿಮೋಚನೆ ಕಂಡ 28ರಲ್ಲಿ ಏನು ತೋರಿದ್ರಿ, ಅನ್ಯ ದೇಶದವರು ಕೂಡ ಕೆಲಸ ಮಾಡಬಾರ್ದು ಅಂತೇಳಿ. ಆಗ ಅನ್ಯ ದೇಶದ ಮೇಲೆ ನಮ್ಮ ದೇವರಿಗೆ ಪ್ರೀತಿ ಇಲ್ವಾ? ಅನ್ಯ ಜನಾಂಗದವರು ಕೂಡ, ಅನ್ಯ ಜಾತಿಯವರು ಕೂಡ ಯೇಸುನ ನಂಬದೇ ಇರತಕ್ಕಂಥವ್ರು ಕೂಡ ಭಾನುವಾರ ದಿವಸ ಕೆಲಸ ಮಾಡಬಾರ್ದು, ಸಬ್ಬತ್ ದಿವಸ ಕೆಲಸ ಮಾಡಬಾರ್ದು ಹೇಳ್ಬೇಕಾದ್ರೆ ನಮ್ಮ ಸ್ವಾಮಿಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಲೆಕ್ಕ ಹಾಕಿ. ಹಾಗಾದ್ರೆ ನಮ್ಮ ಸ್ವಾಮಿ ನಿಂಗರಾಜ್ಗೋಸ್ಕರ ಬರಲಿಲ್ಲ, ಚಂದ್ರಶೇಖರನಿಗೋಸ್ಕರ ಬರಲಿಲ್ಲ, ಸಮಸ್ತ ಲೋಕಕ್ಕೋಸ್ಕರ ಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ಹಾಗೆ ನೀನು ಕೂಡ ಇವತ್ತು ರಕ್ಷಣೆ ಹೊಂದಿ ಬಂದಿದ್ಯಾ, ನಿನ್ನ ಊರಿನ ಜವಾಬ್ದಾರಿ ನೀನು ತಗೋ, ನಿನ್ನ ಏರಿಯಾ ಜವಾಬ್ದಾರಿ ನೀ ತಗೋ, ನಿನ್ನ ಮನೆ ಜವಾಬ್ದಾರಿ ನೀ ತಗೋ. ಅವ್ರನ್ನೆಲ್ಲ ರಕ್ಷಣಾತ್ಮನ ಕೊಟ್ಟು ಅವ್ರನ್ನ ಕರ್ಕೊಂಡು ಬನ್ನಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ಕೃಪೆ ನಡೆಸ್ತಾನೆ. ಯಾವ ಭಾನುವಾರ ದಿವಸ ಯಾರು ಬರ್ಲಿಕ್ಕೆ ಆಗೋದಿಲ್ಲೋ ಆ ವಾರದ ಆಶೀರ್ವಾದ ಕಟ್ಟಿಂಗ್. 2-3 ವಾರ ಯಾವಾಗ ಬರ್ಲಿಲ್ಲೋ ತಕ್ಷಣನೇ ಸೈತಾನ ಗ್ಯಾರಂಟಿ ಬರ್ತಾನೆ. ಯಾಕಂದ್ರೆ ಹೊಟ್ಟೆ ಹಸ್ದಾಗ ಏನಾಗ್ತದೆ, ಭೂಮಿಕಾ ಸದ್ದು ಯಾವಾಗ ಹೊಟ್ಟೆ ಹಸಿದೋ ಬಾಡಿ ಸುಸ್ತಾಗುತ್ತೆ ಇಲ್ವಾ? ಊಟ 1 ಹೊತ್ತು ನಿಲ್ಲಿಸ್ಬೋದು, 2 ಹೊತ್ತು ನಿಲ್ಲಿಸ್ಬೋದು, 3 ಹೊತ್ತು ನಿಲ್ಲಿಸ್ಬೋದು. ಮಾರನೇ ದಿವಸ ಹೊಟ್ಟೆ ಕವ ಅಂತ ಹೇಳೋದು ಗ್ಯಾರಂಟಿ ಹೇಳ್ತಿದ್ದಾನೆ, ಫುಲ್ ಸುಸ್ತಾಗ್ಬಿಡ್ತಿದ್ದಾನೆ. ಹಾಗೇನೆ ಆತ್ಮನು ಕೂಡ ಪ್ರಿಯರೇ, ಪ್ರಾರ್ಥನೆ ಅಂತ ಹೇಳುವಂತ ಊಟ ಕೊಡ್ಲಿಲ್ಲ ಅಂದರೆ ಅದು ಸುಸ್ತಾದಾಗ ಸೈತಾನ ಬಂದೇ ಬರ್ತಾನೆ. ನೀವು ಶರೀರಕ್ಕೆ ಊಟ ಮಾಡದೇ ಇದ್ದಾಗ ಯಾವ ಥರ ಗ್ಯಾಸ್ಟ್ರಿಕ್ಗಳು ಬಂದು ನೀವು ಯಾವ ಥರ ಬೆಡ್ ಪೇಷಂಟ್ ಆಗ್ತಿರೋ ಶರೀರಕ್ಕೆ ಊಟ ಮಾಡದೇ ಇದ್ರೆ, ಹಾಗೇನೆ ಆತ್ಮಕ್ಕೆ ಊಟ ಕೊಡದರೆ ಸೈತಾನ ನಿಮ್ಮನ್ನ ಬೆಡ್ ಪೇಷಂಟ್ ಮಾಡ್ತಾನೆ, ಸೈತಾನ ನಿಮ್ಮ ಕುಟುಂಬದಲ್ಲಿ ಬರ್ತಾನೆ, ಜಗಳ ತಂದಾಗ್ತಾನೆ, ಕಿರಿಕಿರಿ ಮಾಡ್ತಾನೆ. ಅದಕ್ಕೋಸ್ಕರ ನಿಮ್ಗೆ ಒಂದೇ ಒಂದು ಕಾರ್ಯ, ಬಿಡುಗಡೆ ಬೇಕಾ? ವಾರದಲ್ಲಿ 1 ದಿವಸ ಆಲಯಕ್ಕೆ ಬರಲೇಬೇಕು. ಬಂದ್ರೆ ಬಿಡುಗಡೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮ ಸ್ವಾಮಿ, ಸಬ್ಬತ್ ದಿವಸ, ಈ ಒಂದು ಸಬ್ಬತ್ ದಿವಸ ಅಂದ್ರೆ ಸ್ವಾಮಿ, ಇವಾಗ ಸಬ್ಬತ್ತಿನ ಬಗ್ಗೆ ನಾವು ಜಾಸ್ತಿ ಗೌರವ ಕೊಡೋದಲ್ಲ ಸ್ವಾಮಿ, ಪ್ರತಿದಿನನೂ ಸಬ್ಬತ್ತೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಕರ್ತನೆ, ನಾವು ಯಾವುದೆಲ್ಲ ದಿವಸ ನಾವು ಕೂಡಿ ಬರ್ತೀವೋ, ಯಾವ ಕ್ಷಣದಲ್ಲಿ ಕೂಡಿ ಬರ್ತೀವೋ ಆ ಕ್ಷಣವೆಲ್ಲ ಸಬ್ಬತ್ತೆ ಸ್ವಾಮಿ. ಆದರೆ ಭಾರತ ದೇಶದಲ್ಲಿ ಸ್ವಾಮಿ ವಾರದ ಭಾನುವಾರ ಅಂತ ಇಟ್ಟಿದ್ದೆ ಸ್ವಾಮಿ. ಆ ಭಾನುವಾರ ದಿವಸ ಎಲ್ಲ ಸಭೆಗಳಿಗೂ ವಿಶ್ವಾಸಿಗಳು ಹೋಗ್ಲಿಕ್ಕೆ ಸಹಾಯ ಮಾಡಪ್ಪ. ಅವತ್ತು ಇರತಕ್ಕಂಥ ಎಲ್ಲ ಮದುವೆ ಮುಂಜಿ ಸಮಾರಂಭಗಳು, ನೇಮಿಂಗ್ ಸೆರೆಮನಿ, ಇಂಥದನ್ನೆಲ್ಲದಕ್ಕೂ ಅದು ಬೆಲೆ ಕೊಡ್ದೇನೆ ಸ್ವಾಮಿ. ಸ್ವಂತದವ್ರದ್ದು ಆದ್ರೆ ಮಾತ್ರ ವಿಧಿಲದಿದ್ದಾಗ ಹೋಗ್ಲೇಬೇಕು ಸ್ವಾಮಿ. ಅದು ಬಿಟ್ಟು ಎಲ್ಲಾ ಮದುವೆಗಳಿಗೆ ಹೋಗಿ ಊಟ ಮಾಡಿ ಕೂತ್ಕೊಳ್ಳೋದು, ಎಲ್ಲಾ ಕರ್ನರೆ, ಎಲ್ಲಾ ಬೀಗರೂಟಕ್ಕೆ ಹೋಗಿ ಕೂತ್ಕೊಳ್ಳೋದು, ಇದೆಲ್ಲ ಮಾಡದೇನೆ ಸ್ವಾಮಿ. ದೇವರ ಆಲಯಕ್ಕೆ ಗೌರವ ಕೊಡುವಂತೆ ಕರ್ನಾಟಕದ ಜನತೆಯನ್ನ ಎಬ್ಬಿಸು ಸ್ವಾಮಿ. ಭಾರತ ದೇಶದ ಜನತೆಯನ್ನು ಎಬ್ಬಿಸು ಸ್ವಾಮಿ. ಪ್ರಪಂಚದಾದ್ಯಂತ ಸ್ವಾಮಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಸ್ವಾಮಿ ಜನಗಳು ಫಂಕ್ಷನ್ಗಳನ್ನ ಬದಿಗೊತ್ತಿ ಸ್ವಾಮಿ, ಅವರ ಸ್ವಕಾರ್ಯಗಳನ್ನ ಬದಿಗೊತ್ತಿ ಸ್ವೇಚ್ಛೆಯಿಂದ ತಿರುಗಾಡದೆ ಪರಿಶುದ್ಧ ದಿನವಾಗಿ ಇರುವಂತ ಸಬ್ಬತ್ ದಿನ ಅಥವಾ ದೇವರ ದಿನಕ್ಕೆ ಗೌರವಿಸಿ ಎಲ್ಲರೂ ವಾರದಲ್ಲಿ 1 ಆವೃತ್ತಿ ಭಾನುವಾರ ದಿವಸ ಸೇರಿ ಬರಲಿಕ್ಕೆ ಸಹಾಯ ಕೊಡಪ್ಪ. ಅದಲ್ಲದೆ ಸ್ವಾಮಿ ನಿನ್ನ ಅದ್ಭುತಗಳು ನಡೆಯಲ್ಪಡಲಿ ಸ್ವಾಮಿ, ನಿನ್ನ ಸೂಚಕ ಕಾರ್ಯಗಳು ನಡೆಯಲ್ಪಡಲಿ ಸ್ವಾಮಿ, ನಿನ್ನ ಮಹತ್ ಕಾರ್ಯಗಳು ನಡೆಯಲ್ಪಡಲಿ ಸ್ವಾಮಿ. ಸಭಾ ಪಾಲಕರ ಕುಟುಂಬಗಳನ್ನ ಸಾಕ್ಷಿಯಾಗಿಡಪ್ಪ, ಸೇವಕರ ಕುಟುಂಬವನ್ನು ಸಾಕ್ಷಿಯಾಗಿಡಪ್ಪ, ವಿಶ್ವಾಸಿಗಳ ಕುಟುಂಬವನ್ನು ಸಾಕ್ಷಿಯಾಗಿಡ ಸ್ವಾಮಿ. ಪ್ರತಿಯೊಂದು ನೋಡುವಂತ ಕಣ್ಣುಗಳು ರಕ್ಷಣೆ ಹೊಂದುವಂತೆ ಮಾಡಪ್ಪ. ನಿನ್ನ ನಾಮದ ಮಹಿಮೆ ಉಜ್ಜೀವನ ದಿನಕ್ಕೆ ತುಂಬಲ್ಪಡಲಿ ಸ್ವಾಮಿ. ಈ ಪೀನಸ್ಪುರ ಗ್ರಾಮದಲ್ಲಿ ನಿನ್ನ ಅದ್ಭುತವನ್ನು ತುಂಬಿಸಬೇಕಾಗಿ ಸ್ತೋತ್ರ. ಪೀನಸ್ಪುರ ಒಂದು ಪಟ್ಟಣದಲ್ಲಿ ನಿನ್ನ ರಾಜ್ಯ ವಿಸ್ತಾರ ಆಗಲಿ ಸಹಾಯ ಮಾಡಪ್ಪ. ಏನು ಮಾಡದ ಕಾರ್ಯಕ್ಕಾಗಿ ಸ್ತೋತ್ರ ಮಾಡ್ತಾ ಪ್ರಭು ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿರಿ ತಂದೆ, ಆಮೆನ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.